क्षपितदिति च सैन्यः क्षत्रियेष्वग्रगण्यः जलधिरचितसेतुः जानकीतोषहेतुः पथि पथि गुणसान्द्रः पातु मां रामचन्द्रः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಈ ಭಾಗವತದ ಬಗ್ಗೆ ಭಾಗವತದಲ್ಲೇ ಒಂದು ಮಾತು ಬರ್ತದೆ, ತುಂಬ ಪ್ರಸಿದ್ಧವಾದಂತಹ ಶ್ಲೋಕ. ಈ ಭಾಗವತ ಕಥೆ ಅನ್ನೋದೇನಿದೆ ಅದು ಒಂದು ಹಣ್ಣಿನ ರಸ ಇದ್ದ ಹಾಗೆ ಅಂತ. ಹಣ್ಣಿನ ರಸ ಇದು. ಹಾಗಾದರೆ ಹಣ್ಣಿನ ರಸ ಅಂತ ಹೇಳಿದರೆ ಮರ ಯಾವುದು ಇತ್ಯಾದಿ ಎಲ್ಲ ಪ್ರಶ್ನೆ. ನಿಗಮ ಕಲ್ಪತರೋಹೋ ಗಲಿತಂ ಫಲಂ. ನಿಗಮ ಕಲ್ಪತರು. ಕಲ್ಪತರು ಅಂದರೆ ಕಲ್ಪವೃಕ್ಷ. ಯಾವುದು ಕಲ್ಪವೃಕ್ಷ ಇಲ್ಲಿ? ನಿಗಮ ಅಂದರೆ ವೇದಗಳು. ವೇದಗಳೇ ಕಲ್ಪವೃಕ್ಷವಾಗಿ ಇವೆ. ಹಾಗಾದರೆ ಮರ ಯಾವುದು ಅಂದರೆ ವೇದಗಳು. ಅಲ್ಲಿಂದ ಬಿದ್ದಂತಹ ಹಣ್ಣು. ಇನ್ನು ಆ ಹಣ್ಣು ಹೇಗಿದೆ? ಶುಕಮುಖಾದ್ ಅಮೃತದ್ರವ ಸಂಯುತಂ. ಗಿಳಿ ಕಚ್ಚಿದ ಹಣ್ಣು ಅಂತ ಯಾವಾಗಲೂ ಹೇಳೋದು. ಮರದಲ್ಲಿ ಗಿಳಿ ಕಚ್ಚಿದ ಹಣ್ಣು ಯಾವಾಗಲೂ ಸಿಹಿಯಾಗಿರ್ತದೆ ಅಂತ. ಯಾಕೆ? ಗಿಳಿಗೆ ಗೊತ್ತು ಯಾವ ಹಣ್ಣು ರುಚಿಯಾಗಿರ್ತದೆ ಅಂತ, ಅದಕ್ಕೆ ಗೊತ್ತಿದೆ. ಆದ್ದರಿಂದ ಗಿಳಿ ಕಚ್ಚಿದ ಹಣ್ಣು ಸಿಹಿ. ವೇದದಲ್ಲಿ ತುಂಬ ಒಳ್ಳೆಯ ವಿಷಯಗಳಿದೆ. ಅದರಲ್ಲಿ ಶುಕಾಚಾರ್ಯರು ಹೇಳಿದ ವಿಷಯ ಏನಿದೆ ಅದು ಹಣ್ಣಿನ ಸ್ಥಾನದಲ್ಲಿ ಇದೆ. ಆದ್ದರಿಂದ ಶುಕಾಚಾರ್ಯರ ಬಾಯಿಂದ ಬಂದಿದೆ, ಆದ್ದರಿಂದ ಅದು ಅಮೃತಮಯವಾಗಿದೆ. ಆದ್ದರಿಂದ ಅಂತಹ ಪಿಬತ ಭಾಗವತಂ ರಸಮಾಲಯಂ ಅಂತ ಮತ್ತೆ ಮತ್ತೆ ಕುಡಿಬೇಕು. ಒಮ್ಮೆ ಈ ಹಣ್ಣಿನ ರಸವನ್ನು ಕುಡಿದರೆ ಅದು ಸಮಾಧಾನವೇ ಆಗುವುದಿಲ್ಲ. ಮತ್ತೆ ಮತ್ತೆ ಕುಡಿಬೇಕು, ಕುಡಿತಾ ಇರಬೇಕು ಅಂತ ಅನ್ನಿಸ್ತದೆ. ಅಂತಹ ಈ ಭಾಗವತ ಎಂಬಂತಹ ರಸವನ್ನು ಎಲ್ಲರೂ ಕುಡೀರಿ. ಭುವಿ ಭಾವುಕಾಹ, ಎಲ್ಲ ಸಜ್ಜನರು ಈ ಭಾಗವತ ರಸವನ್ನು ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಭಾಗವತ ಅನ್ನುವಂತಹದ್ದು ಭಾರಿ ಉತ್ತಮವಾದಂತಹ ಮತ್ತು ವೇದದ ಅರ್ಥವನ್ನು ಎಲ್ಲ ಕಡೆ ತುಂಬಿಸಿಕೊಂಡಂತಹ ಒಂದು ಗ್ರಂಥ ಅದು ಭಾಗವತ ಗ್ರಂಥ ಅಂತ ನಾವು ಹೇಳಬಹುದು. ಅಂತಹ ಭಾಗವತ ಗ್ರಂಥದ 3ನೇ ಸ್ಕಂಧದ 2ನೆಯ ಅಧ್ಯಾಯದಲ್ಲಿ ಅದರ ಚಿಂತನೆಯಲ್ಲಿ ನಾವು ಇದ್ದೇವೆ. ವಿದುರ ಕೃಷ್ಣನ ಬಗ್ಗೆ ಹೇಳು ಅಂತ ಪ್ರಶ್ನೆ ಮಾಡಿದ್ದ. ಆ ಪ್ರಕಾರವಾಗಿ ಉದ್ಧವ ವಿದುರನಿಗೆ ಕೃಷ್ಣನ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹೇಳುವಾಗ ಅವನ ಶರೀರ ಎಷ್ಟು ಅದ್ಭುತ, ಎಷ್ಟು ಸುಂದರ ಅನ್ನೋದನ್ನು ವರ್ಣನೆ ಮಾಡ್ತಾ, ಯಾಕೆ ಪರಮಾತ್ಮ ಜನ್ಮವೇ ಇಲ್ಲದೆ ಹೋದರೂ ಜನ್ಮವನ್ನು ತಾಳಿದ ಅಂದರೆ ಅವತಾರ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾರೆ. ತನ್ನದ್ದೇ ಆದಂತಹ ರೂಪ ಅಂದರೆ ತನ್ನ ಒಂದು ಸನ್ನಿಧಾನ ಹೆಚ್ಚಾಗಿ ಇರುವಂತಹ ಒಂದು ರೂಪ ಅಂದರೆ ಅದು ಸಜ್ಜನರು, ಬ್ರಾಹ್ಮಣರು. ಆ ಬ್ರಾಹ್ಮಣರಿಗೆ ಅಥವಾ ತನ್ನ ಭಕ್ತರಿಗೆ ಬೇರೆಯವರ ಕಡೆಯಿಂದ ಭಾರೀ ತೊಂದರೆ ಆಗ್ತಾ ಇತ್ತಂತೆ. ಆವಾಗ ಅವರ ಮೇಲೆ ಕಾರುಣ್ಯವನ್ನು ಬೀರಿದಂತಹ ಪರಮಾತ್ಮ ಏನು ಮಾಡಿದ ಅಂತಂದರೆ, ತಾನು ಅಜಹಾಪಿ, ಅಜ ಅಂತ ಹೇಳಿದ್ರೇನು? ಜನನ ಇಲ್ಲದೇ ಇರುವವನು. ಸ್ವತಃ ಜನನ ಇಲ್ಲದೇ ಇರುವವನಾದರೂ ಕೂಡ ಅವನು ಹುಟ್ಟಿದ.
ಒಂದು ಉದಾಹರಣೆ ಬೇಕಲ್ಲ. ಹುಟ್ಟಿಲ್ಲದಿರುವನು ಹುಟ್ಟಿದ ಅಂದ್ರೆ ಏನಿದ್ರ ಅರ್ಥ ಅಂದ್ರೆ ಅಪ್ರಕಟನಾದವನು ಪ್ರಕಟನಾದ ಅಂತ ಅರ್ಥ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಯಥಾ ಅಗ್ನಿ. ಅನೇಕ ಕಡೆ ಹರಿಕಥಾಮೃತ ಸಾರ ಮೊದಲಾದವುಗಳಲ್ಲೆಲ್ಲ ಇದರ ಉದಾಹರಣೆಗಳನ್ನು ತುಂಬ ಕೊಡ್ತಾ ಇರ್ತಾರೆ. ಇದಕ್ಕೆ ಉದಾಹರಣೆ ಬೆಂಕಿ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಆದರೆ ಕಟ್ಟಿಗೆಯನ್ನು ಎಷ್ಟು ಪೀಸ್ 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 ಮಾಡಿದರೂ ಎಲ್ಲೂ ಬೆಂಕಿ ಸಿಗೋದಿಲ್ಲ. ಅದೇ 2 ಕಟ್ಟಿಗೆಗಳನ್ನು ಚೆನ್ನಾಗಿ ಉಜ್ಜಿದರೆ ಆವಾಗ ಅಲ್ಲಿಂದ ಬೆಂಕಿ ಉದ್ಭವಿಸ್ತದೆ. ಎಲ್ಲಿತ್ತದು? ಕಟ್ಟಿಗೆ ಒಳಗಿತ್ತು ಅಂದರೆ ಎಷ್ಟು ಸಿಗೋದಿಲ್ಲ. ನೀವು ಎಷ್ಟು ಒಳಗೆ ಪೀಸ್ ಮಾಡಿದರೂ ಅದು ಸಿಗೋದಿಲ್ಲ. ಪುಡಿ ಪುಡಿ ಮಾಡಿದರೂ ಅದರಲ್ಲಿ ಬೆಂಕಿ ಸಿಗೋದಿಲ್ಲ. ಆದರೆ ಆ ಕಟ್ಟಿಗೆ ಒಳಗಡೆ ಬೆಂಕಿ ಇದೆ. ಹೀಗೆ ಪರಮಾತ್ಮ ಎಲ್ಲ ಕಡೆ ತಾನು ಇದ್ದಾನೆ. ಆದರೆ ಆ ಎಲ್ಲ ಕಡೆ ಇರುವಂತಹ ಪರಮಾತ್ಮ ಪ್ರಕಟನಾಗಿರುವುದಿಲ್ಲ, ಅಪ್ರಕಟನಾಗಿ ಹಾಗಿರ್ತಾನೆ. ಅವನು ಹುಟ್ಟಿದ ಅಂದ್ರೆ ಅರ್ಥ ಪ್ರಕಟನಾದ ಅಂತ ನಾವು ತಿಳ್ಕೊಳ್ಬೇಕು ಅಂತ. ಹೀಗೆ ಅವನು ಅವತಾರ ಮಾಡೋದು ಹುಟ್ಟೋದು ಅನ್ನೋದರ ಅಭಿಪ್ರಾಯ ಹೀಗೆ ಅಂತ ವಿದುರನಿಗೆ ಉದ್ಧವ ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿ ಉದ್ಧವ ಒಂದು ಮಾತನ್ನು ಹೇಳ್ತಾನಂತೆ. ಈ ಒಂದು ವಿಷಯ ನನಗೆ ಭಾರೀ ದುಃಖ ಕೊಡ್ತಾ ಇದೆ. ಒಂದು ವಿಷಯ ಮಾತ್ರ ನನಗೆ ಬಹಳ ದುಃಖ ಇದೆ ಕೃಷ್ಣನ ವಿಷಯದಲ್ಲಿ. ಏನು ಅಂತ ಹೇಳಿದರೆ, ಕೃಷ್ಣ ಏನು ಮಾಡಿದ? ಅವನು ಹುಟ್ಟಿದವನ ಹಾಗೆ ತೋರಿಕೊಂಡ, ಮೊದಲನೆಯದ್ದು. ಹಾಗೆ ವಸುದೇವಗೇಹೆ ಅವಸತ್, ಅವನು ಕಂಸನ ಆಶ್ರಯದಲ್ಲಿದ್ದಂತಹ ವಸುದೇವ ದೇವಕಿಯರಲ್ಲಿ ಜನಿಸಿದ. ಆದರೆ ಕಂಸನ ಭಯದಿಂದಲೋ ಎಂಬಂತೆ ಅಲ್ಲಿಂದ ಅವನು ಹೋಗಿ ನಂದಗೋಪನ ಮನೆಯಲ್ಲಿ ವಾಸ ಮಾಡಿದ. ಮೊದಲನೆಯದ್ದಾಗಿ ಹುಟ್ಟೇ ಇಲ್ಲದವರೂ ಹುಟ್ಟಿದ ಹಾಗೆ ತೋರಿಕೊಂಡ. ಭಯ ಇಲ್ಲದೆ ಇರುವವನು ಭಯ ಇರುವ ಹಾಗೆ, ಕಂಸನ ಭಯ ಇರುವ ಹಾಗೆ ತೋರಿಕೊಂಡ. ಅಷ್ಟೇ ಅಲ್ಲದೆ ಮುಂದೆ ಜರಾಸಂಧನ ಭಯದಿಂದ ಗೋಮಂತ ಪರ್ವತಕ್ಕೆ ಪಲಾಯನ ಮಾಡಿದ ಅಂತ ಬರ್ತದೆ ಕಥೆ. ಯಾಕೆ ಹೀಗೆ ಮಾಡ್ತಾನೆ ಕೃಷ್ಣ? ಈ ಒಂದು ವಿಷಯದಲ್ಲಿ ನನಗೆ ಬಹಳ ದುಃಖ ಇದೆ ಎನ್ನುವ ಹಾಗೆ ಅವನ ಉದ್ಧವ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದು ಈ ಥರದ ಪ್ರಸಂಗವನ್ನು ಹೇಳ್ತಾನೆ ಇದೇ ಸಂದರ್ಭದಲ್ಲಿ. ಇದರ ಕಥೆಯನ್ನು ಸಂಕ್ಷಿಪ್ತವಾಗಿ ಮುಂದೆ ಹೇಳಿಯೂ ಹೇಳ್ತಾರೆ. ಈ ಒಂದು ವಿಷಯ ಯಾವಾಗ ನೆನಪಿಗೆ ಬರುತ್ತದೋ ಅವಾಗೆಲ್ಲ ನಗ್ಗೆ ದುಃಖ ಆಗ್ತದೆ ಅಂತ ಉದ್ಧವ ವಿದುರನಿಗೆ ಹೇಳ್ತಾನಂತೆ. ಸ್ಮರಣೆ ಮಾಡಿಕೊಂಡಾಗ, ನೆನಪು ಮಾಡಿಕೊಂಡಾಗೆಲ್ಲ ದುಃಖ ಆಗ್ತದೆ. ಏನದು ಅಂತಂದರೆ, ಕೃಷ್ಣ ಅವನು ಕಂಸನ ಆಶ್ರಯದಿಂದ ಮಥುರಾಪಟ್ಟಣದಿಂದ ಈ ಕಡೆ ಬಂದ್ಬಿಟ್ಟ, ಗೋಕುಲಕ್ಕೆ ಬಂದ. ಯಾವಾಗ? ಹುಟ್ಟಿದಾಗ ವಸುದೇವ ತಂದು ರಾತ್ರೋರಾತ್ರಿ ತಂದು ನಂದಗೋಪನ ಹತ್ತಿರದಲ್ಲಿ ಬಿಟ್ಟ. ಅಲ್ಲೇ ಬಿಟ್ಟರೆ ಎಷ್ಟೋ ವರ್ಷ ಅಲ್ಲೇ ಕಳೆದ. ಹಾಗೆ ಸಮಯವನ್ನೆಲ್ಲ ಕಳೆದು ಸ್ವಲ್ಪ ವರ್ಷ ತಾಳಿ ಬರ್ತಾನಂತೆ ವಾಪಸ್. ಎಲ್ಲಿಗೆ? ವಸುದೇವ ದೇವಕಿಯರ ಹತ್ತಿರ ಬರ್ತಾನೆ. ಬಂದು ನಮಸ್ಕಾರ ಮಾಡ್ತಾನಂತೆ. ಹುಟ್ಟಿದಾಗ ನೋಡಿದ ಮಗನನ್ನ ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಾ ಇದ್ದಾರೆ. ಅವ ಬಂದು ನಮಸ್ಕಾರ ಮಾಡಿ ಅಪ್ಪ ಅಂತ ಕರೆದಾಗಲೇ ಓ ನನ್ನ ಮಗ ಇವ ಅಂತ ಅರ್ಥ ಆಗಬೇಕು. ಹಾಗೆ ಇದೆ. ವಸುದೇವ ದೇವಕಿಯರಿಗೆ ಕೃಷ್ಣರಾಮರು ಅಂದರೆ ಕೃಷ್ಣ ಬಂದ ನಮಸ್ಕಾರ ಮಾಡಿದಂತೆ, ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ದಾನೆ. ನಮಸ್ಕಾರ ಮಾಡಿ ತಾತ ಅಂಬಾ ಅಂತ ಸಂಬೋಧನೆ ಮಾಡ್ತಾ ಇದ್ದಾನಂತೆ. ಅಪ್ಪ ಅಮ್ಮ ಅಂತ. ಹುಟ್ಟಿದ ಕೂಸು 10 ವರ್ಷ ದಾಟಿದ ಮೇಲೆ ಅಪ್ಪ ಅಮ್ಮ ಅಂತ ಕರೀತಾ ಇದೆ. ಈಗ ಆವಾಗಲೇ ಗೊತ್ತಾಯ್ತು, ಓ ಬಂದಿರೋರು ನನ್ನ ಮಕ್ಕಳು ಅಂತ. ಅಂದರೆ ನನ್ನ ಮಗ ಕೃಷ್ಣ ಬಂದಿದ್ದಾನೆ. ಸರಿ, ಇಷ್ಟೆಲ್ಲ ಆಯಿತು. ಬಂದಂತಹ ಕೃಷ್ಣ ನಮಸ್ಕಾರ ಮಾಡಿ ವಸುದೇವ ದೇವಕಿಯರಲ್ಲಿ ಕ್ಷಮೆಯಾಚನೆಯನ್ನು ಮಾಡ್ತಾ ಇದ್ದಾನಂತೆ. ಕೃಷ್ಣ ಕ್ಷಮೆ ಕೇಳಿದ್ದನ್ನು ನೆನೆಸಿಕೊಂಡ್ರೆ ನನಗೆ ಬಹಳ ದುಃಖ ಆಗ್ತದೆ. ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದರೆ, ನನ್ನ ತಂದೆ ತಾಯಿಯರನ್ನ ಕಂಸ ಸೆರೆ ಹಿಡಿದಿದ್ದಾನೆ, ಕಾರಾಗೃಹದಲ್ಲಿ ಇಟ್ಟಿದ್ದಾನೆ, ಇಷ್ಟು ತೊಂದರೆ ಕೊಡ್ತಾ ಇದ್ದಾನೆ.
ಎಲ್ಲ ತಿಳಿದಿದ್ದು ಕೂಡ ಇಷ್ಟು ವರ್ಷ ಕಂಸನ ಭಯದಿಂದ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ ಅಂತ ಕೃಷ್ಣ ಹೇಳ್ತಾನಂತ. ಕೃಷ್ಣನಿಗೆ ಎಲ್ಲಿಯಾದರೂ ಕಂಸನ ಭಯ ಇದೆಯಾ? ಆದರೆ ಅಪ್ಪ ಅಮ್ಮನಿಗೆ ಹೇಳುವಾಗ ಅದನ್ನು ಹೇಳ್ತಾನವ, ಕಂಸ ಉರುಕಂಪಿತಾನಾಂ, ಕಂಸನ ಭಯದಿಂದ ನಡುಗಿ ಹೋಗಿದ್ವಿ ನಾವೆಲ್ಲ, ಆದ್ರಿಂದ ನಾನು ಬರಲಿಲ್ಲ ನಿಮ್ಮನ್ನ ಕಾಪಾಡಲಿಕ್ಕೆ, ಈಗ ಬಂದಿದ್ದೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದರೆ ನನಗೆ ದುಃಖ ಆಗ್ತದೆ ಅಂತ ಉದ್ಧವ ಹೇಳ್ತಾನೆ. ಕೃಷ್ಣನಿಗೆ ಕಂಸನ ಭಯ ಅಂತುಂಟ, ಅದರಿಂದ ಕೃಷ್ಣ ತಾನು ನಡುಗಿದೆ, ಭಯ ಆಗಿತ್ತು, ಅದಕ್ಕೋಸ್ಕರ ಬರಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾನೆ. ಇವನಿಗೆ ಯಾವ ರೀತಿಯಾದಂತಹ ಭಯ ಇಲ್ಲ, ಆದರೂ ಅಂತಹ ಮಾತುಗಳನ್ನು ಆಡ್ತಾ ಇದ್ದಾನೆ. ಲೋಕ ವಿಡಂಬನೆಗೆ ಈ ರೀತಿ ಉದ್ಧವನಿಗೆ ಗೊತ್ತು ನಿಜವಾಗಿಯೂ ಅವನಿಗೆ ಭಯ ಇಲ್ಲ ಅಂತ, ಆದರೂ ಕೃಷ್ಣ ಭಯ ಇದೆ ಅಂತ ಬಾಯಲ್ಲಿ ಹೇಳಿದ್ದನ್ನು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗ್ತದೆ. ವಾಸ್ತವಿಕವಾಗಿ ಅವನಿಗೆ ಅಂತಹ ದುಃಖಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಸಂಗದಲ್ಲಿ ಹೇಳ್ತಾನೆ. ನಮಗೆಲ್ಲ ಮೊನ್ನೆನೇ ಆ ವಿಷಯವನ್ನು ಹೇಳಿದೆ ನಾನು. ಯಾವಾಗಲೂ ಭಗವದ್ವೇಷಿಗಳು ಅವರು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ರೆ ನಮಗೆ ಸಹಿಸ್ಲಿಕ್ಕಾಗೋದಿಲ್ಲ. ಯಾಕೆ ಅವರು ದ್ವೇಷಿಗಳು ಅಂದಮೇಲೆ ಅವರು ಹೇಗೆ ಅಭಿವೃದ್ಧಿ ಹೊಂದುತ್ತಾರೆ, ಅವರಿಗೆ ಹೇಗೆ ಸಂಪತ್ತು ಸಿಗುತ್ತೆ ಅಂತ ನಮಗನ್ನಿಸ್ತದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಉದ್ಧವ ಹೇಳ್ತಾನೆ. ಎಲ್ಲರೂ ಸಾಕ್ಷಾತ್ತಾಗಿ ನೋಡಿದ್ದೀರಿ ಒಂದು ಪ್ರಸಂಗವನ್ನ. ಏನು? ಚೈದ್ಯ ಅಂದರೆ ಶಿಶುಪಾಲ. ಆ ಶಿಶುಪಾಲ ಕೃಷ್ಣನನ್ನ ಸಿಕ್ಕಾಪಟ್ಟೆ ಬೈದ, ಭಾರೀ ದ್ವೇಷ ಮಾಡಿದ. ಸಭೆಯಲ್ಲಿ ಕೃಷ್ಣನಿಗೆ ಅವಾಚ್ಯ ಶಬ್ದಗಳಿಂದ ಚೆನ್ನಾಗಿ ಅವಮಾನ ಮಾಡಿದ, ಬೈದ. ಇಷ್ಟೆಲ್ಲ ಮಾಡಿದರೂ ಕೂಡ ಆ ಶಿಶುಪಾಲ ಕೃಷ್ಣ ಅವನನ್ನ ಸಂಹಾರ ಮಾಡಿದ. ಸಂಹಾರ ಮಾಡಿದ ಮೇಲೆ ಆದ ಗತಿ ಏನು ಅಂದರೆ ವೈಕುಂಠ, ಮೋಕ್ಷ. ಅದನ್ನೇ ಹೇಳ್ತಾನೆ. ನೀವೆಲ್ಲ ನೋಡಿದ್ದೀರಿ, ಕೃಷ್ಣನನ್ನ ಅಷ್ಟು ದ್ವೇಷ ಮಾಡಿದಂತಹ ಶಿಶುಪಾಲ ಸಿದ್ಧಿಯನ್ನು ಪಡ್ಕೊಂಡ. ಎಂಥ ಸಿದ್ಧಿಯನ್ನು ಪಡ್ಕೊಂಡ ಅಂದ್ರೆ ಅದಕ್ಕೆ ಹೇಳ್ತಾರೆ, ಯಾಂ ಯೋಗಿನಃ ಸಂಸ್ಪೃಹಯಂತಿ ಸಮ್ಯಗ್ ಯೋಗೇನ. ದೊಡ್ಡ ದೊಡ್ಡ ಋಷಿಮುನಿಗಳು ಎಲ್ಲ ಸಂಸಾರ ಬಿಟ್ಟು ಕಾಡಿಗೆ ಹೋಗಿ ಗಡ್ಡೆ ಗೆಣಸು ತಿಂದುಕೊಂಡು ಉಪವಾಸ ವನವಾಸಗಳನ್ನೆಲ್ಲ ಮಾಡಿ ಶ್ರಮಪಟ್ಟು ಏನೋ ಒಂದು ಕಾಲಲ್ಲಿ ನಿಂತೆ ಒಂದು ಬೆಟ್ಟಿನಲ್ಲಿ ನಿಂತೆ, ಆಹಾರವೇ ಇಲ್ಲ, ಬರೀ ನೀರು ಕುಡಿದು ಬರೀ ಗಾಳಿ ಕುಡಿದು ಹೀಗೆಲ್ಲ ಏನೇನೆಲ್ಲ ವ್ರತಗಳನ್ನ ಮಾಡಿ ಯೋಗವನ್ನ ಸಾಧನೆ ಮಾಡಿಕೊಂಡ್ರು ಯೋಗಿಗಳಿಗೆ, ಋಷಿಮುನಿಗಳಿಗೆ ಆ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕಾಗಿಲ್ಲ. ಅಂತಹ ಸಿದ್ಧಿಯನ್ನ ಕೃಷ್ಣನ ದ್ವೇಷ ಮಾಡಿದಂತಹ ಅಥವಾ ಕೃಷ್ಣನನ್ನ ಬೈದಂತಹ ಶಿಶುಪಾಲ ಪಡ್ಕೊಂಡ. ಏನಿದು ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಇದು ಭಗವಂತನ ಒಂದು ಮಾಯೆ. ಅವರೆಲ್ಲ ಭಗವದ್ಭಕ್ತರವರು, ಭಗವದ್ಭಕ್ತರೇ ಆಗಿದ್ರೂ ಕೂಡ ಯಾವುದೋ ಶಾಪದಿಂದ, ತಾವು ಮಾಡಿದಂತಹ ಕರ್ಮದಿಂದ ಈ ರೀತಿಯಾಗಿ ಅವರು ಭಗವಂತನ ದ್ವೇಷ ಮಾಡುವವರಾಗಿ ಹುಟ್ಟಿ ಭಗವಂತನ ದ್ವೇಷ ಮಾಡಿದವರ ಹಾಗೆ ನಟನೆ ಮಾಡಿ ಆಮೇಲೆ ಪರಮಾತ್ಮನಿಂದ ಹತರಾಗಿ ಮೋಕ್ಷವನ್ನ ಹೊಂದಿದ್ರು ಅಂತ. ಅದರಿಂದ ಇದು ನಾವು ಎಚ್ಚರವಾಗಿರಬೇಕು. ಎಲ್ಲ ಪ್ರಸಿದ್ಧವಾದ ಆಮೆ ಮತ್ತು ಮೊಲದ ಕಥೆ ಕೇಳಿದ್ದೀವಿ ನಾವು ಅಲ್ವಾ. ಮೊಲ ಆಮೆ ಏನು ಬರುತ್ತೆ ಅಂತ ಬಿಡ್ತು 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 ಮಲ್ಕೊಂತು, ಕೊನೆಗೆ ನಿಧಾನವಾಗಿ ನಡೆದು ಹೋದ ಆಮೆನೇ ಮುಂದೆ ಹೋಗ್ಬಿಡ್ತು. ನಮಗೆಲ್ಲ ಏನು ಅಂದರೆ ಅವ್ರು ವಿಷ್ಣು ದ್ವೇಷಿಗಳ್ರಿ, ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ, ನಾವು ನಿಧಾನಕ್ಕೆ ಸಾಧನೆ ಮಾಡೋಣ ಅಂತ. ಯಾರು ನಮಗಿಂತ ಕಡಿಮೆ ಸಾಧನೆ ಮಾಡ್ತಾ ಇದ್ದಾರೋ ಅವರನ್ನ ನೋಡಿ ಅವರಿಗಿಂತ ನಾವು ಎಷ್ಟೋ ಬೇಕಾದಷ್ಟು ಸಾಧನೆ ಮಾಡ್ತಾ ಇದ್ದೇವೆ ಬಿಡ್ರಿ ಅಂತ ನಮ್ಮ ಸಾಧನೆಯನ್ನ ನಾವೇ ಬೆನ್ನು ತಟ್ಕೊಂಡ್ಬಿಡ್ತೀವಿ, ಶಬಾಷ್ ಅನ್ಕೋತೀವಿ. ನಾವೇ ಯಾರನ್ನ ನೋಡ್ತೀವಿ ನಾವು ಅಂದರೆ ನಮಗಿಂತ ಕೆಳಗೆ, ನಮಗಿಂತ ಕಡಿಮೆ ಸಾಧನೆ ಮಾಡ್ತಾ ಇರುವವರನ್ನ ನೋಡಿ ಅವರಿಗಿಂತ ನಾವು ಬೇಕಾದಷ್ಟು ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಮಗೆ ನಾವೇ ಸಂತೋಷ ಪಟ್ಟುಕೊಂಡು ನಮಗೆ ನಾವೇ ಸಮರ್ಥನೆ ಮಾಡಿಕೊಂಡು ಬಿಡ್ತೀವಿ. ಆದರೆ ಅವ್ರಿಗಿಂತ ನಾವು ಜಾಸ್ತಿ ಮಾಡ್ತಿದ್ದೀವಿ, ಹೆಚ್ಚು ಮಾಡ್ತಾ ಇದ್ದೀವಿ ಅನ್ಕೊಂಡು ಕೊನೆಗೆ ಮೊಲ ಆಮೆಯೇ ಅದು ಗೆದ್ದ ಹಾಗೆ ಯಾರೋ ಕಡಿಮೆ ಇದ್ದಾರೆ ಅನ್ಕೊಂಡು ಕೊನೆಗೆ ಅವರೇ ಮೊದಲು ಮೋಕ್ಷಕ್ಕೆ ಹೋಗಿ ಆಮೇಲೆ
ಬೇಕಾದ್ರೆ ನಮ್ಮ ಜೊತೆ ನೀವು ಬರ್ಬೋದು ಅಂತ ನಮ್ಮನ್ನು ಅವರು ಇನ್ಫ್ಲೂಯೆನ್ಸ್ ಮಾಡೋ ಹಾಗಾಗಿಬಿಡ್ತದೆ. ಆದ್ದರಿಂದ ಯಾವಾಗಲೂ ಯಾರು ಹೇಗಿದ್ದಾರೆ, ಒಳಗೆ ಎಂಥ ಜೀವ ಇದ್ದಾನೆ ನಮಗೇನೂ ಗೊತ್ತಿರೋದಿಲ್ಲ. ಆದ್ದರಿಂದ ಈ ಬೇರೆಯವರ ಸಾಧನೆಗಳನ್ನು, ಅದರಲ್ಲೂ ನಮಗಿಂತ ಕೆಳಗಿನ ಸಾಧಕರನ್ನು ನಾವು ನೋಡಲೇಬಾರ್ದಂತ. ನಮಗಿಂತ ಮೇಲಿನ ಸಾಧಕರನ್ನು ನೋಡಬೇಕು. ಅಯ್ಯೋ ಅವ್ರು ಅಷ್ಟು ಮಾಡ್ತಾ ಇದ್ದಾರಲ್ಲ, ನಾವು ಏನಿಲ್ಲ ಅನ್ಕೋಬೇಕು. ಅವರ ಇನ್ನೂ ಅಷ್ಟೇ ಇದ್ದಾರೆ ಬಿಟ್ರೆ ನಾವು ಇನ್ನೂ ಬೇಕಾದಷ್ಟು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ನಮ್ದು ಅಲ್ಲೇ ಉಳಿದು ಬಿಡ್ತದೆ. ನಾವು ಬೇಕಾದಷ್ಟು ಅಂತ ಎಲ್ಲಿವರೆಗೆ ಅನ್ಕೊಳ್ತೇವೋ ನಾವು ಸಾಧನೆಯಲ್ಲಿ ಮುಂದಿನ ಹೆಜ್ಜೆ ಹಾಕೋದಿಲ್ಲ. ನಾವು ಏನೂ ಇಲ್ಲ ಅಂದ್ಕೊಂಡ್ರೆ ಒಂದು ಹೆಜ್ಜೆ ಇಡ್ತೀವಿ ಅಂತ. ಆದ್ದರಿಂದ ಆ ಉದ್ಧವ ಹೇಳ್ತಾ ಇದ್ದಾನೆ, ಶಿಶುಪಾಲ ಅವನು ಒಳಗೆ ಬಹಳ ಸಜ್ಜನಾಮ, ಭಾರೀ ಸಾತ್ವಿಕ ಜೀವ. ಆದ್ದರಿಂದ ಏನೋ ಸಣ್ಣ ಪುಟ್ಟವಾದಂತಹ ಪ್ರಾರಬ್ಧ ಕರ್ಮದಿಂದ, ಶಾಪದ ಬಲದಿಂದ ಕೃಷ್ಣನ ದ್ವೇಷ ಮಾಡಿದ. ಪರಮಾತ್ಮ ಅವನನ್ನು ಸಂಹಾರ ಮಾಡಿ ಭಾರೀ ತನ್ನ ಲೋಕವನ್ನೇ ಕೊಟ್ಟು ಅವನನ್ನು ಉದ್ಧಾರ ಮಾಡಿಬಿಟ್ಟ ಅಂತ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಕಸ್ತದ್ವಿರಹಂ ಸಹೇತ, ಅಂತಹ ಪರಮಾತ್ಮನ ಕರುಣಾಳುವಾದ ಭಗವಂತನ ಒಂದು ವಿರಹವನ್ನು ಯಾರು ತಾನೇ ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ? ಕೃಷ್ಣನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಇಷ್ಟೇ ಅಲ್ಲ, ನಾವು ಮಹಾಭಾರತದ ಕಥೆಯನ್ನು ನೋಡಿದಾಗ ಎಷ್ಟೋ ಸಜ್ಜನರು, ಸಾತ್ವಿಕ ಜೀವರು ದುರ್ಯೋಧನನ ಪಕ್ಷದಲ್ಲಿದ್ದರು. ಕರ್ಣ ಮುಂತಾದವರೆಲ್ಲ ದುರ್ಯೋಧನನ ಪಕ್ಷದಲ್ಲೇ ಇದ್ದರು. ಆ ದುರ್ಯೋಧನನ ಪಕ್ಷದಲ್ಲಿದ್ದ ಕರ್ಣಾದಿಗಳು ಹೇಗೆ ಸದ್ಗತಿಯನ್ನು ಹೊಂದಿದ್ರು ಅಂತ ಉದ್ಧವ ಹೇಳ್ತಾನೆ. ಕರ್ಣಾದಿಗಳು ಕೂಡ ಭಾರೀ ವೀರರವರು, ಪರಾಕ್ರಮಿಗಳು. ಅವರು ಅರ್ಜುನನ ಒಂದು ಬಾಣಗಳಿಂದ ಅವರು ಪರಾಜಯವನ್ನು ಹೊಂದಿದ್ರು, ಮೃತರಾದರು. ಆವಾಗ ಅವರು ಮಾಡಿದ ಕೆಲಸ ಏನು? ಯಾವಾಗಲೂ ನಾವು ಕೊನೆಗೆ ಅಂತ್ಯಕಾಲದಲ್ಲಿ ನಮಗೆ ನಾವು ನೋಡುವ ಒಂದು ದರ್ಶನ, ನಾವು ಮಾಡಿಕೊಳ್ಳುವ ಸ್ಮರಣೆ ಎಷ್ಟು ಪ್ರಭಾವಶಾಲಿ ಅಂತಂದರೆ, ಅವರೆಲ್ಲ ಶತ್ರುಪಕ್ಷದಲ್ಲಿದ್ದವರಾಗಿದ್ರೂ ಕೂಡ ಅರ್ಜುನನಿಂದ ಪರಾಜಯವನ್ನ, ಮರಣವನ್ನು ಹೊಂದುವಾಗ ಅದೇ ರಥದಲ್ಲಿ ಕೂತಂತಹ ಸಾರಥಿಯಾಗಿ ಕೂತ ಕೃಷ್ಣನ ಮುಖಾರವಿಂದವನ್ನು ನೋಡ್ತಾ 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 ಕಣ್ಣುಗಳಿಂದ ಕೃಷ್ಣನ ಸೌಂದರ್ಯವನ್ನು ತುಂಬಿಕೊಂಡು ಮರಣವನ್ನು ಹೊಂದಿದ್ರಂತೆ, ಮೋಕ್ಷವನ್ನು ಹೊಂದಿದ್ರು. ಸದ್ಗತಿ ಆಯಿತು ಅವರಿಗೆ ಅಂತ ಹೇಳ್ತಾರೆ. ಅಂದರೆ ಬರೀ ದೇವರನ್ನು ನೋಡಿದವರಿಗೆಲ್ಲ ಸದ್ಗತಿ ಅಂತ ಅರ್ಥ ಅಲ್ಲ. ಆ ನೋಡುವಾಗ ಭಾವನೆ ಇರಬೇಕು, ಇವನು ಜಗದೋತ್ತಮ ಅಂತ. ಅದನ್ನೇ ಹಿಂದೆ ಹೇಳಿದ್ರಲ್ಲ, ಯಾದವರೆಲ್ಲ ಕೃಷ್ಣನ ಸಂಬಂಧಿಕರು. ಅಷ್ಟೆಲ್ಲ ಆಗಿದ್ರೂ ಕೂಡ ಅವರಿಗೆಲ್ಲ ಎಷ್ಟು ಗೊತ್ತಿತ್ತು ಅಂದರೆ, ಯದುಗಳಲ್ಲಿ ಶ್ರೇಷ್ಠ ಕೃಷ್ಣ ಅಷ್ಟೇ ಗೊತ್ತಿತ್ತು, ಸರ್ವೋತ್ತಮ ಅಂತ ಗೊತ್ತೇ ಇರಲಿಲ್ಲ ಅವರು. ಆದ್ರಿಂದ ಇಷ್ಟೇ ಪರಮಾತ್ಮನನ್ನು ತಿಳಿದುಕೊಂಡ್ರೆ ಸಾಕಾಗೋದಿಲ್ಲ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ನೇತ್ರೈ ಪಿಬಂತಹ ಅಂತ, ಕಣ್ಣುಗಳಿಂದ ಆ ಪರಮಾತ್ಮನ ಅದ್ಭುತವಾದ ಸೌಂದರ್ಯವನ್ನ ತುಂಬಿಕೊಂಡು ತುಂಬಿಕೊಂಡು ಕಣ್ಣು ಮುಚ್ಚಿ ಪ್ರಾಣವನ್ನು ಬಿಟ್ರಂತೆ, ಸದ್ಗತಿಯನ್ನು ಹೊಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಗವಂತನ ಸಾಮರ್ಥ್ಯ ಬಹಳ ದೊಡ್ಡದು. ಎಲ್ಲ ದೊಡ್ಡ ದೊಡ್ಡ ಮಹಾರಾಜರು ಕೂಡ ಆ ಭಗವಂತನ ಪಾದಪೀಠಗಳಿಗೆ ತಮ್ಮ ಕಿರೀಟವನ್ನು ಘಟ್ಟಿಸ್ತಾ ಇದ್ದಾರಂತೆ. ಅಷ್ಟು ಅದ್ಭುತವಾದ ಪರಾಕ್ರಮ ಪರಮಾತ್ಮನಲ್ಲಿ ಇದೆ ಅಂತ ಹೇಳಿ ಮತ್ತೊಂದು ದುಃಖವನ್ನು ಉದ್ಧವ ಹೇಳಿಕೊಳ್ತಾನಂತೆ. ಇಷ್ಟೆಲ್ಲ ಜಗದೋದ್ಧಾರಕನಾದಂತಹ ಕೃಷ್ಣ ಇನ್ನೊಂದು ರೀತಿಯಾದ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ಅದನ್ನು ನೋಡಿದರೆ ಮತ್ತೆ ನನಗೆ ದುಃಖ ಆಗತ್ತೆ ಅಂತ. ಯಾವಾಗಲೂ ಭಗವಂತ ಸರ್ವೋತ್ತಮ ಅಂತಂದರೆ ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ, ಯಾವಾಗಲೂ ದೊಡ್ಡ ಪದವಿಯಲ್ಲಿರುವವರು, ದೊಡ್ಡ ಸ್ಥಾನದಲ್ಲಿರುವವರು ಬಗ್ಗಬಾರ್ದು ಅಂತ. ಅವರು ಬಗ್ಗಿದ್ರೆ ಅವರು ಸ್ಥಾನಕ್ಕೆ ಅವಮರ್ಯಾದೆ ಅಂತ. ಇದು ಬಹಳ ಜನರ ಇದರಲ್ಲಿ ಇರ್ತದೆ. ಏನಾದರೂ ಸ್ವಲ್ಪ ಕೆಳಗಿನ ಕೆಲಸಗಳನ್ನು ಮಾಡಿಬಿಟ್ರೆ ತಮ್ಮ ಘನತೆಗೆ ಚ್ಯುತಿ ಬಂದ್ಬಿಡ್ತು ಅಂತ ಅನ್ಕೊಂಡಿರ್ತಾರೆ. ಅವ್ರು ಅನ್ಕೊಂಡಿರ್ತಾರೋ ಇಲ್ಲೋ, ಅಕ್ಕಪಕ್ಕದವ್ರಂತೂ ಹಾಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀವು ಹಾಗೆಲ್ಲ ಮಾಡಬೇಡ್ರಿ, ನಿಮ್ಮ ಪದವಿಗೆ ಅದು ಅವಮಾನ ಆದ ಹಾಗೆ ಅಂತ. ಆದರೆ ಇದೊಂದು ಅರ್ಥ ಮಾಡಿಕೊಂಡಿರೋದಿಲ್ಲ, ಎಷ್ಟು ಎಷ್ಟು ಎತ್ತರದ ಪದವಿಯಲ್ಲಿದ್ದುಕೊಂಡು ಎಷ್ಟು ಸಣ್ಣ ಕೆಲಸವನ್ನು ಮಾಡ್ತಾರೋ ಆ ಪದವಿಯಿಂದ ಇನ್ನೂ ಎತ್ತರಕ್ಕೆ ಹೋಗ್ತಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಕೃಷ್ಣ ಪರಮಾತ್ಮ ಜಗದೋದ್ಧಾರಕನಾದರೂ ಕೂಡ ತನ್ನ ಎಲ್ಲ ಭಕ್ತರ ಪಾದಗಳನ್ನು ಅಭಿವಂದಿಸಿದ. ಗುರುವಾಗಿ ಇದ್ದಂತಹ ಗುರುಗಳನ್ನು
ಕಾಲ್ಮುಟ್ಟಿ ನಮಸ್ಕಾರ ಮಾಡಿದ ಅಂತೆಲ್ಲ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಹೀಗೆ ಇಷ್ಟೂ ಸರ್ವೋತ್ತಮನಾದ ಪರಮಾತ್ಮ ತಾನು ಅವತಾರ ಮಾಡಿದಾಗ ಅಷ್ಟು ವಿನಯದಿಂದ ನಡ್ಕೊಂಡಿದ್ರಿಂದಲೇ ಅವನು ಅಷ್ಟು ಎತ್ತರದ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಕೃಷ್ಣ ಇನ್ನೊಂದು ಮಾಡಿದಂತಹ ಒಂದು ಪ್ರಸಂಗ ನನಗೆ ದುಃಖ ಆಗ್ತಾ ಇದೆ. ಏನದು ಅಂದರೆ, ಕಂಸನನ್ನ ಮುಂದೆ ಸಂಹಾರ ಮಾಡ್ತಾನೆ. ಆ ಕಂಸನನ್ನ ಸಂಹಾರ ಮಾಡಿದ ಮೇಲೆ ರಾಜ್ಯದ ಮೇಲೆ ಆಸೆಯೇ ಇಲ್ಲದೆ ಇರುವಂತಹ ಕೃಷ್ಣ ಏನು ಮಾಡ್ತಾನೆ, ಆ ಉಗ್ರಸೇನನನ್ನ ಆ ಪದವಿಯಲ್ಲಿ ಪಟ್ಟದಲ್ಲಿ ಕೂಡಿಸ್ತಾನೆ. ಉಗ್ರಸೇನನನ್ನ ಪಟ್ಟದಲ್ಲಿ ಕೂಡಿಸಿದ ಮೇಲೆ ಏನಾಯ್ತು ಅಲ್ಲಿಗೆ? ಉಗ್ರಸೇನ ರಾಜ ಆದ, ಕೃಷ್ಣ ರಾಜನ ಕೆಳಗಿನವನಾದ. ಮುಂದೆ ಎಂತಹ ಪ್ರಸಂಗ ಬಂತು ಅಂದರೆ, ಒಮ್ಮೆ ಉಗ್ರಸೇನ ರಾಜ ಸಿಂಹಾಸನದಲ್ಲಿ ಕೂತಿದ್ದಾನಂತೆ, ಕೆಳಗಡೆ ಕೃಷ್ಣ ನಿಂತು ಹೇಳ್ತಾನಂತೆ, ಉಗ್ರಸೇನನಿಗೆ ಪದವಿ ಕೊಡಿಸಿದವನೇ ಕೃಷ್ಣ, ಆದ್ದರಿಂದ ಕೃಷ್ಣ ಬಂದಾಗ ಅವನು ಎದ್ದು ನಿಲ್ಲಬೇಕು. ಹಾಗಾಗ್ಲಿಲ್ಲಂತೆ. ಸಿಂಹಾಸನದಲ್ಲಿ ಉಗ್ರಸೇನ ಕೂತಿದ್ದಾನೆ, ಪದವಿ ಕೊಡಿಸಿದ ಕೃಷ್ಣ ನಿಂತುಕೊಂಡಿದ್ದಾನಂತೆ. ನಿಂತುಕೊಂಡಂತಹ ಕೃಷ್ಣ ಉಗ್ರಸೇನನನ್ನ ಕೇಳ್ತಾ ಇದ್ದಾನಂತೆ, ನ್ಯಬೋಧಯದ್ದೇವ ನಿಧಾರಯೇತಿ. ಉಗ್ರಸೇನ ರಾಜ, ನಾನು ಏನು ಮಾಡಲಿ, ನನಗೆ ಕೆಲಸ ಅಪ್ಪಣೆ ಮಾಡು. ಏನು ಕೃಷ್ಣ ಹೀಗೆ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ನೋಡಿದಾಗ ನನಗೆ ಭಾರೀ ದುಃಖ ಆಗತ್ತೆ ಅಂತ ಆ ಉದ್ಧವ ವಿದುರನ ಮುಂದೆ ತಾನು ಹೇಳಿಕೊಳ್ತಾ ಇದ್ದಾನಂತೆ. ಶಿಶುಪಾಲನ ಹಾಗೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಹೊರಟಂತಹವರು ಕೃಷ್ಣನಿಂದ ಸಂಹೃತರಾಗಿ ಮೋಕ್ಷವನ್ನು ಹೊಂದಿದರು ಅನ್ಲಿಕ್ಕೆ ಮತ್ತೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಕಾಲಕೂಟ ವಿಷವನ್ನ ತನ್ನ ಶರೀರದಲ್ಲಿ ಸೇರಿಸಿಕೊಂಡು ಅದನ್ನ ಕೃಷ್ಣನಿಗೆ ಉಣ್ಣಿಸಿ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಂದವಳು ಪೂತನೆ. ಆದರೆ ಬಂದಳು ಅಸಾಧ್ವಿ, ಭಾರೀ ದುಷ್ಟಳು. ಅವಳು ವಿಷವನ್ನೇ ಕೃಷ್ಣನಿಗೆ ಉಣಿಸಿದಳು. ಇಷ್ಟೆಲ್ಲ ಆದರೂ ಕೂಡ ಅವಳು ಹೊಂದಿದಂತಹ ಒಂದು ಸ್ಥಾನ ಯಾವುದು ಅಂದರೆ ಧಾತೃಚಿತಾಂ ಗತಿಂ ಅಂತ ಹೇಳ್ತಾರೆ. ಧಾತ್ರಿ ಅಂದ್ರೆ ತಾಯಿ. ತಾಯಿಯಾದ ಯಶೋದೆಗೆ ಯಾವ ಗತಿ ಸಿಕ್ಕಿತಲ್ಲ, ಆ ಗತಿಯನ್ನ ಪೂತನೆ ಹೊಂದಿದಳು. ಎಂತಹ ಒಂದು ಗತಿ! ಅದರಲ್ಲಿ ಎಲ್ಲ ಕಡೆ ಜೀವದ್ವಯಾವೇಶ ಇರ್ತದೆ. ಅದರಲ್ಲಿ ರಾಕ್ಷಸ ಭಾಗ ಒಂದು ಅಂಧಂತಮಸ್ಸಿಗೆ ಹೋದರೆ ಸಜ್ಜೀವ ಅನ್ನುವಂತಹದ್ದು ಸದ್ಗತಿಯನ್ನು ಹೊಂದಿತು ಅಂತ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಅದಕ್ಕೆ ಉದ್ಧವ ಹೇಳ್ತಾನೆ, ಅನ್ಯಂ ಕಮ್ಮಾದಯಾಲಂ ಶರಣಂ ವ್ರಜೇಮ. ಇಷ್ಟು ದಯಾಳು ಅವ, ಎಷ್ಟು ಕಾರುಣ್ಯ ಪರಮಾತ್ಮನಿಗೆ ತನ್ನ ಭಕ್ತರಲ್ಲಿ. ಅಕಸ್ಮಾತ್ ಅಲ್ಲಿ ಎರಡು ಜೀವದ್ವಯರೇ ಇದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಜೀವದ್ವಯರಲ್ಲಿ ಒಬ್ಬ ಸಜ್ಜೀವ, ಒಬ್ಬ ದುಷ್ಟ ಜೀವ. ಹಾಗಿದ್ರೂ ಕೃಷ್ಣ ಏನು ಹೇಳ್ಬೋದಿತ್ತು, ಸಜ್ಜೀವ ನೀನು ಅವನ ಜೊತೆಗೆ ಸೇರ್ಕೊಂಡು ನನಗೆ ಅನ್ಯಾಯ ಮಾಡಿದ್ದಿ, ನಿನಗೂ ಅಧಪತನ ಆಗಲಿ ಅಂತ ಹೇಳಿಬಿಟ್ಟು ಅಂಧಂತಮಸ್ಸಿಗೆ ಕಳಿಸ್ಬಿಟ್ಟಿದ್ರೆ. ನಾವೆಲ್ಲ ಹಾಗೆ ಮಾಡ್ತೀವಿ. ಒಬ್ಬ ಒಳ್ಳೆಯವನು ಕೆಟ್ಟವನ ಜೊತೆಗೆ ಸೇರ್ಕೊಂಡು ಏನಾದ್ರು ಕೆಟ್ಟ ಕೆಲಸ ಮಾಡಿದ ಅಂದರೆ ಒಳ್ಳೆಯವನಿಗೂ ಕಾರಾಗೃಹವೇ, ಅವನಿಗೂ ಅದೇ ಗತಿಯೇ ಅಂತ ನಮ್ಮ ವ್ಯವಸ್ಥೆ. ಅದು ಕರುಣೆ ಇಲ್ಲದೇ ಇರುವವರು ಮಾಡುವ ವ್ಯವಸ್ಥೆ. ಭಗವಂತನ ವ್ಯವಸ್ಥೆ ಹಾಗಿಲ್ಲ. ಸಜ್ಜನರು ದುಷ್ಟ ಜನರು ಸೇರಿಕೊಂಡೇನಾದರೂ ಅನ್ಯಾಯ ಮಾಡಬೇಕಾದ ಪ್ರಸಂಗ ಬಂದಾಗ ದುಷ್ಟ ಜನರಿಗೆ ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಟ್ಟು ಸಜ್ಜನರಿಗೆ ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಡುತ್ತಾನೆ ಪರಮಾತ್ಮ. ಎಂತಹ ಕಾರುಣ್ಯ ಇವನದ್ದು. ಆದ್ದರಿಂದ ಅವನನ್ನು ಬಿಟ್ಟು ನಾವು ಬೇರೆ ಯಾರನ್ನೂ ಕೂಡ ಶರಣಾಗತರಾಗುವುದು ಬೇಡ ಅಂತ ಹೇಳಿ ಆ ಕೊನೆಗೆ ಅವನು ಹೇಳ್ತಾನಂತೆ, ಆ ಉದ್ಧವ ಹೇಳ್ತಾನೆ, ಆದ್ದರಿಂದ ನಾನು ಏನು ಅನ್ಕೊಳ್ತೇನೆ ಅಂದರೆ, ಅಸುರರು ಅಂತ ಹೇಳ್ತೇವೆ ನಾವು. ಬಲಿ ಅಸುರನಲ್ಲಿ ಬಂದವ, ಪ್ರಹ್ಲಾದರಾಜರು ಅಸುರರ ಪುತ್ರರಾದವರು. ಹೀಗೆ ಅಸುರ ಅಂತ ಹೇಳ್ತೇವೆ, ಆದರೆ ಎಷ್ಟೋ ಅಸುರರು ಭಾಗವತೋತ್ತಮರಾಗಿದ್ದಾರೆ. ಆದ್ದರಿಂದ ನಾವು ವಿಚಾರ ಮಾಡಬೇಕು ಅಂತ ಉದ್ಧವ ಹೇಳ್ತಾನೆ. ಯಾರ್ಯಾರು ಅಸುರರು ಅಂತಿದ್ದಾರೆ, ಎಲ್ಲರೂ ಸಜ್ಜನರು ಭಾಗವತರು ಅಂತಲ್ಲ, ಅದರಲ್ಲಿ ಎಷ್ಟೋ ಭಾಗವತೋತ್ತಮರು ಇರ್ತಾರೆ. ಅವರು ಯಾರು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ನಾನು ಭಾಗವತೋತ್ತಮರು ಅಂತ ಯಾರ್ಯಾರಿದ್ದಾರೆ
ಅವರೆಲ್ಲರಿಗೆ ನನ್ನ ನಮಸ್ಕಾರ ಅಂತ ಹೇಳಿ ಉದ್ಧವ ಹೇಳ್ತಾ ಮುಂದೆ ಸಂಕ್ಷಿಪ್ತವಾಗಿ ಒಂದು 10 ಶ್ಲೋಕದ ಒಳಗೆ ಸಂಕ್ಷಿಪ್ತವಾಗಿ ಕೃಷ್ಣನ ಚರಿತ್ರೆಯನ್ನು ವರ್ಣನೆ ಮಾಡ್ತಾನೆ ಉದ್ಧವ ವಿದುರನಿಗೆ. ವಸುದೇವ ದೇವಕಿಯರಲ್ಲಿ ಕಂಸನ ಬಂಧನದಲ್ಲಿ ಕಾರಾಗೃಹದಲ್ಲಿ ಕೃಷ್ಣ ಹುಟ್ಟಿದ್ದಾನೆ ಮತ್ತು ಬ್ರಹ್ಮದೇವರು ಪ್ರಾರ್ಥನೆಯೂ ಮಾಡಿಕೊಂಡಿದ್ದಾರೆ. ಎಲ್ಲ ಈ ರೀತಿಯಾಗಿ ಭೂಭಾರ ಹರಣ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಕೃಷ್ಣ ತಾನು ಹುಟ್ಟಿ ಬಂದಿದ್ದಾನಂತೆ, ಅವತಾರ ಮಾಡಿದ್ದಾನೆ. ಆಮೇಲೆ ಅಲ್ಲಿಂದ ನಂದಗೋಕುಲಕ್ಕೆ ಬಂದ ಕೃಷ್ಣ ಬಂದು ತಂದೆಗೆ ಭಾರಿ ಭಯ, ಎಲ್ಲಿ ಕಂಸ ಇವನನ್ನೂ ಕೊಂದು ಬಿಡ್ತಾನೋ ಅಂತ. ಆದ್ರಿಂದ ನಂದಗೋಕುಲಕ್ಕೆ ಆ ಮಗನನ್ನು ಕರ್ಕೊಂಡು ಹೋಗಿ ಬಿಟ್ಟಿದ್ದಾನೆ. 11 ವರ್ಷಗಳ ಕಾಲ ಅಲ್ಲೇ ಇದ್ದಾನಂತ. ಅಷ್ಟಾದ ಮೇಲೆ ಅಲ್ಲೇ 11 ವರ್ಷಗಳ ಕಾಲ ಹೇಗಿದ್ದ ಅನ್ನುವುದನ್ನು ಸಣ್ಣದಾಗಿ ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತಾರೆ. ಬಲರಾಮನಿಂದ ಕೂಡಿಕೊಂಡು ಇದ್ದಾನೆ. ಎಲ್ಲ ಗೋಪಾಲಕರು ಆ ಸಣ್ಣ ಸಣ್ಣ ಗೋವುಗಳನ್ನೆಲ್ಲ ಕಾಯ್ಕೊಂಡು ಅಲ್ಲೇ ಎಲ್ಲ ಕಡೆ ಓಡಾಡ್ತಾ ಇದ್ದಾನಂತೆ. ಯಮುನಾ ನದಿಯ ತೀರದಲ್ಲಿ ಅಲ್ಲೇ ಇರುವ ಉಪವನಗಳಲ್ಲಿ ಅವನು ಓಡಾಡ್ತಾ ಇದ್ದಾನಂತೆ. ಮತ್ತೆ ಬಾಲಕನಾಗಿದ್ದಾಗ ಬಾಲಕರು ತೋರಬಹುದಾದಂತಹ ವ್ಯಾಪಾರವನ್ನು ಚೇಷ್ಟೆಗಳನ್ನು ತೋರಿಸ್ತಾ ಇದ್ದಾನಂತೆ ಅಲ್ಲಿರುವಂತಹ ಎಲ್ಲ ಜನರಿಗೆ. ಕೆಲವೊಮ್ಮೆ ಅಳತಾನಂತೆ, ಅಂದರೆ ಅಳುವ ಪ್ರಸಂಗ ಬಂದಾಗ, ನಗುವ ಪ್ರಸಂಗ ಬಂದಾಗ ನಗುತ್ತಾನೆ. ಆದರೆ ಅವನ ದೃಷ್ಟಿಯನ್ನು ನೋಡಿದರೆ ಬಾಲಸಿಂಹಾವಲೋಕನಃ ಅಂತ. ನೋಡ್ಲಿಕ್ಕೆ ಬಾಲಕನೇ ಆದರೂ ಕೂಡ ಮರಿಯೇ ಆದರೂ ಸಿಂಹದ ಮರಿ ಅಂದರೆ ಅದು ಸಿಂಹದ ಮರಿನೇ ಅಲ್ವಾ. ಅದರಿಂದ ಕೃಷ್ಣ ಬಾಲಕನಾಗಿದ್ದರೂ ಅವ ಕೃಷ್ಣನೇ. ಅದರಿಂದ ಅಷ್ಟು ಅದ್ಭುತವಾದಂತಹ ಒಂದು ದೃಷ್ಟಿ ಅವನಲ್ಲಿ ಇರ್ತಾ ಇದೆಯಂತೆ. ಬಿಳಿಯಾದಂತಹ ಎಲ್ಲ ಹಸುಗಳು ಎತ್ತುಗಳು ಎಲ್ಲವನ್ನ ತಾನು ಮೇಯಿಸಿಕೊಂಡು ಹೋಗ್ತಾ ಇದ್ದಾನಂತೆ. ಹಾಗೆ ಅವನ ಪ್ರಸಿದ್ಧವಾದಂತಹ ವೇಣುಗಾನವನ್ನು ವರ್ಣನೆ ಮಾಡೋದಿಲ್ಲ, ಅವನು ವೇಣುಗಾನ ಮಾಡ್ತಾ ಎಲ್ಲ ಗೋವುಗಳನ್ನು ಕಾಯ್ತಾ ಇದ್ದ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆಮೇಲೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಕಂಸ ಅನೇಕ ತನ್ನ ಭೃತ್ಯರನ್ನ ಕಳುಹಿಸಿಕೊಡ್ತಾನೆ. ಅವರೆಲ್ಲ ಕಾಮರೂಪಿಣ, ಯಾವ ರೂಪ ಬೇಕಾದ್ರೂ ತಗೊಂಡ್ಬಿಡ್ಬೋದು ಅಂತ, ಅವ್ರಿಗೆ ಇಷ್ಟ ಬೇಕಾದ ರೂಪ. ಈಗಲೇ ನಾನು ಆನೆ ಆಗಬೇಕು ಅಂದ್ರೆ ಆನೆ, ಕುದುರೆ ಆಗಬೇಕು ಅಂದ್ರೆ ಕುದುರೆ, ಬೇಡವಾದ ಯಾವುದೋ ಸಿಂಹ ಆಗಬೇಕು ಅಂದ್ರೆ ಸಿಂಹ, ಬೇಕಾದ ರೂಪ. ಅದು ನಾವು ಪೂತನ ಪ್ರಸಂಗದಲ್ಲಿ ಹಾಗೆ ಕೇಳ್ತೇವೆ. ಪೂತನ ವಾಸ್ತವಿಕವಾಗಿ ರಾಕ್ಷಸಿ, ಆದರೆ ಈ ರಾಕ್ಷಸಾವತಾರದಿಂದ ಹೋದರೆ ಯಾರೂ ನನ್ನನ್ನು ಕೃಷ್ಣನವರೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೂಡಲೇ ಇಚ್ಛೆಪಟ್ಟ ಹಾಗೆ ಭಾರೀ ಸ್ಫುರದ್ರೂಪವನ್ನು ಪೂತನೆ ಪಡ್ಕೊಳ್ತಾಳಂತೆ. ಎಷ್ಟು ಆ ರೂಪದಲ್ಲಿ ಸೌಂದರ್ಯ ಇತ್ತು ಅಂತ ಹೇಳಿದರೆ, ಅವಳ ಸೌಂದರ್ಯಕ್ಕೆ, ಸ್ತ್ರೀ ಸೌಂದರ್ಯಕ್ಕೆ ಒಬ್ಬ ಸ್ತ್ರೀ ಮಾರು ಹೋಗ್ತಾಳಂತೆ. ಅವಳ ಸೌಂದರ್ಯಕ್ಕೆ ಯಶೋದೆ ಮಾರು ಹೋಗಿ ತನ್ನ ಕಂದನಾದಂತಹ ಕೃಷ್ಣನನ್ನ ತಾನೇ ಎತ್ತಿ ಪೂತನೆಯ ಕೈಗೆ ಕೊಡ್ತಾಳಂತ. ಅಷ್ಟು ಮೋಹಕವಾದ ಸೌಂದರ್ಯ ಇತ್ತು ಅಂತ. ಹೇಗೆ ಬಂತು? ಇಚ್ಛೆ, ಕಾಮರೂಪಿಗಳು ಅಂತ ಕರೀತಾರೆ. ಹೀಗೆ ರೂಪ ಬರಬೇಕು ಅಂತ ಅನ್ಕೊಂಡ್ರೆ ಹಾಗೆ ರೂಪ ಬಂದ್ಬಿಡ್ತದೆ ಅಂತ. ಕೇಳಲಿಕ್ಕೆ ಸ್ವಲ್ಪ ಚೆನ್ನಾಗಿರ್ತದೆ ಇದು, ಅಯ್ಯೋ ನಮಗೂ ಹೀಗೆ ಇರಬಾರ್ದ ಅಂತ. ಆದರೆ ಹಾಗೆಲ್ಲ ಹೇಳೋ ಹಾಗಿಲ್ಲ. ಕಾಮರೂಪಿತ್ವ ಅನ್ನೋದು ಬಹಳ ಕಷ್ಟ. ಭಸ್ಮಾಸುರನ ಕಥೆ ಇದ್ದಂಗೆ ಇವೆಲ್ಲ. ಕಾಮರೂಪ ಅಂತ ಹೇಳಿ ನಮಗೇನಾದರೂ ಇತ್ತು, ಬೇರೆ ಯಾರಿಗೋ ಆಗಲಿ ಅಂತ ಬಯಸ್ಕೊಂಡು ನಾವೇನೋ ಕತ್ತೆ ಗಿತ್ತೆ ಅಂದ್ಕೊಂಡ್ರೆ ನಮಗೇ ಅದು ಬಂದ್ಬಿಟ್ರೆ ಅವಸ್ಥೆ ದೊಡ್ಡದಿರ್ತದೆ. ಅದರಿಂದ ದೊಡ್ಡ ದೊಡ್ಡ ವರಗಳೆಲ್ಲ ಬಂದುಬಿಡುತ್ತದೆ ವರಗಳು, ಅದನ್ನು ನಿಭಾಯಿಸುವ ಸಾಮರ್ಥ್ಯ ನಮಗಿರೋದಿಲ್ಲ, ಗೊತ್ತೇ ಆಗೋದಿಲ್ಲ. ಕೇಳಲಿಕ್ಕೆ ನಮಗೂ ಹೀಗಿದ್ರೆ ಚೆನ್ನಾಗಿತ್ತು, ನಮಗೂ ಹೀಗಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೇವೆ. ಆದರೆ ಅದು ಆ ವರವನ್ನು ಅರಗಿಸಿಕೊಳ್ಳುವ ಶಕ್ತಿ ನಮಗಿರೋದಿಲ್ಲ, ಅದಕ್ಕೆ ದೇವರು ಕೊಟ್ಟಿರೋದಿಲ್ಲ ಅಂತ. ಬಾಲಕರ ಆದರ್ಶ ಪಾಠದಲ್ಲಿ ಇದಕ್ಕೆ ಬಹಳ ಸುಮ್ಮನೆ ಒಂದು ಪ್ರಸಂಗ ಹೇಳ್ತಾರೆ. ಜಿಂಕೆ ಯಾವಾಗಲೂ ಅಂದ್ಕೊಳ್ತಾ ಇತ್ತಂತ, ಏನು ಅಂದರೆ ದೇವರು ನನಗೆ ಇಷ್ಟು ಅದ್ಭುತವಾದ ಸೌಂದರ್ಯವನ್ನೆಲ್ಲ ಕೊಟ್ಟಿದ್ದಾನೆ, ಆದರೆ ಕಾಲುಗಳು ಮಾತ್ರ ಹೀಗೆ ತೆಳ್ಳಗೆ ವಿಚಿತ್ರವಾಗಿ ಇವೆ, ಎಲ್ಲ ಅದು ಅದ್ಭುತವಾಗಿದೆ, ಕೋಡುಗಳೆಲ್ಲ ಹೀಗೆ ವಿಚಿತ್ರವಾಗಿ ಇದೆ, ಅದೊಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ರೆ ಅದು ಬಹಳ ಅದ್ಭುತವಾಗಿರ್ತಾ ಇತ್ತು ಅಂತ ಏನೋ ಬೈಕೊಳ್ತಾ ಇದ್ವಂತೆ. ಹಾಗೆ ಅಂದ್ಕೊಳ್ತಾ ಇದ್ದ ಹಾಗೆ
ಕೂಡಲೇ ಬೇಡರ ಸೈನ್ಯ ಬಂತಂತ. ಬೇಡರ ಸೈನ್ಯ ಬಂತು. ಹಾಗೆ ಕೋಡುಗಳು ಬಹಳ ಸುಂದರ ಅಂದ್ಕೊಂಡಿತ್ತು, ಕಾಲುಗಳನ್ನು ಬೈಕೊಂಡಿತ್ತು. ಕೋಡುಗಳೆಲ್ಲ ಹಾಗೆ ಚಿತ್ರವಾಗಿ ಚೆನ್ನಾಗಿದೆ, ಕಾಲುಗಳು ಮಾತ್ರ ತೆಳ್ಳಗೆ ಅಸಹ್ಯವಾಗಿದೆ ಅಂತ ಬ್ರಹ್ಮನ ಸೃಷ್ಟಿಯನ್ನ ಜಿಂಕೆಗಳು ಬೈಕೊಂಡು ಬಂತು. ಆವಾಗ ಬೇಟೆಗಾರರೆಲ್ಲ ಆಕ್ರಮಣ ಮಾಡಿ ಬಂದರು. ಕಾಲುಗಳಿಂದ ಚೆನ್ನಾಗಿ ಓಡಿ 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 ಎಷ್ಟೋ ದೂರಕ್ಕೆ ಹೋಯ್ತಂತ. ಕಾಲುಗಳಿಂದ ಓಡ್ಲಿಕ್ಕಾಯ್ತು. ಯಾವುದನ್ನ ಬೈದಿತ್ತಲ್ಲ, ಕೋಡು ಚೆನ್ನಾಗಿಲ್ಲ ಅಂತ ಬೈದಿತ್ತಲ್ಲ, ಆ ಕೋಡುಗಳು ಹೋಗಿ ಯಾವುದೋ ಮರದ ಕೊಂಬೆಗೆ ಸಿಕ್ಕಾಕಿಕೊಂಡು ಮುಂದೆ ಓಡ್ಲಿಕ್ಕಾಗ್ಲಾರ್ದೆ ಬೇಟೆಗಾರನ ಬಾಣಕ್ಕೆ ಸಿಲುಕಿ ಮರಣವನ್ನು ಹೊಂದಿತ್ತು ಅಂತ. ಅದರಿಂದ ದೇವರು ಏನು ಕೊಟ್ಟಿದ್ದಾನೋ ಚೆನ್ನಾಗೇ ಕೊಟ್ಟಿದ್ದಾನೆ ಅಂತ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕೇ ಹೊರತು ಅದು ಬರಲಿ ಇದು ಬರಲಿ ಅಂತ ನಾವು ಅಂದುಕೊಂಡ್ರೆ ಅದನ್ನ ಅರಗಿಸಿಕೊಳ್ಳುವ ನಿಭಾಯಿಸಿಕೊಳ್ಳುವ ಶಕ್ತಿ ನಮಗಿರೋದಿಲ್ಲ, ಅದರಿಂದ ಕೊಟ್ಟಿರೋದಿಲ್ಲ ಅಂತ ಅರ್ಥ. ಆದ್ದರಿಂದ ಆ ಕಾಮರೂಪಿಗಳಾದಂತಹ ಕಂಸನ ಭೃತ್ಯರೆಲ್ಲ ಬಂದಿದ್ದಾರಂತೆ. ಬಂದಂತಹ ಎಲ್ಲ ಕಂಸನ ಭೃತ್ಯರಾದ ರಾಕ್ಷಸರುಗಳನ್ನ ಕೃಷ್ಣ ಗೊಂಬೆ ಆಟದಂತೆ ಸಂಹಾರ ಮಾಡಿದ್ದಾನಂತೆ. ಬಂದವರನ್ನೆಲ್ಲ ಅನಾಯಾಸವಾಗಿ ಅಕ್ಷರಶಃ ಹಾಗೆ ಮಾಡ್ತಾನೆ. ಆ ಬಕನ ಒಂದು ಅವಸ್ಥೆಯಲ್ಲಿ ಬಂದವನನ್ನ ಅವನ ಕೊಕ್ಕನ್ನು ಸೀಳಿ ಹಾಕಿ ಬಿಡ್ತಾನೆ. ತೃಣಾವರ್ತನಾಗಿ ಬಂದವನನ್ನು ಮೇಲಿನಿಂದ ತೆಂಗಿನಕಾಯಿ ಒಡೆದು ಹಾಕ್ತಾನೆ. ಹೀಗೆ ಆಟದ ವಸ್ತುಗಳನ್ನು ಹೇಗೆ ನಾಶ ಮಾಡ್ತೇವೋ ಹಾಗೆ ಕೃಷ್ಣ ಅವರನ್ನೆಲ್ಲ ಕೊಂದು ಹಾಕ್ತಾನೆ ಅಂತ ಆ ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ಮುಂದೆ ಕಾಳಿಯ ನಾಗ ಅವನು ತನ್ನ ವಿಷದ ಒಂದು ಪ್ರಭಾವದಿಂದ ಇಡೀ ನದಿಯ ನೀರನ್ನು ಕಲುಷಿತ ಮಾಡಿ ಅದರಿಂದ ಗೋಪಾಲಕರು ಇವರೆಲ್ಲ ಮೂರ್ಛಿತರಾದಂತಹ ಪ್ರಸಂಗದಲ್ಲಿ ಕೂಡಲೇ ಚೆನ್ನಾಗಿ ಅವನನ್ನು ಥಳಿಸಿದ್ದಾನೆ. ಕಾಳಿಯ ನಾಗನನ್ನು ಚೆನ್ನಾಗಿ ಥಳಿಸಿ ಅವನ ಮೇಲೆ ನರ್ತನವನ್ನು ಮಾಡಿ ಅಭಯವನ್ನ ಕೊಟ್ಟಿದ್ದಾನಂತೆ. ಅಭಯವನ್ನ ಕೊಡುವಾಗ ನನ್ನನ್ನ ಗರುಡ ಹಿಂಸಿಸಬಾರದು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನಂತೆ ಕಾಳಿಯ ನಾಗ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಮೇಲೆ ನರ್ತನವನ್ನ ಮಾಡಿದ್ದೇನೆ, ನಿನ್ನ ಹೆಡೆಯ ಮೇಲೆ ನನ್ನ ಪಾದ ಚಿಹ್ನೆಗಳು ಮೂಡಿವೆ, ನನ್ನ ಪಾದ ಚಿಹ್ನೆಯಿಂದ ಮೂಡಿದಂತಹ ನಿನ್ನನ್ನು ಗರುಡ ಏನೂ ಮಾಡೋದಿಲ್ಲ, ನೀನು ಧೈರ್ಯವಾಗಿ ಹೋಗಿ ಬಾ ಅಂತ. ಇದಕ್ಕೆ ನಮ್ಮ ಗುರುಗಳು ಪೇಜಾವರ ಶ್ರೀಪಾದರು ಯಾವಾಗಲೂ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ರು ಇಂತಹ ಪ್ರಸಂಗದಲ್ಲಿ. ಬರೀ ಹಾಳೆಗೆ ಬೆಲೆ ಇಲ್ಲ. ಬರೀ ಹಾಳೆಯನ್ನು ಏನು ಮಾಡ್ತೇವೆ, ಅದನ್ನು ಉರಿಗೆ ಹಾಕಿ ಬಿಡ್ತೇವೆ. ಬರೀ ಹಾಳೆ ಅದಕ್ಕೆ ಬೆಲೆ ಇಲ್ಲ. ಅದೇ ಆ ಹಾಳೆ ನೋಟಾದರೆ ಅದನ್ನು ರೂಪಾಯಿಯಾಗಿ ಬದಲಾಯಿಸಿದರೆ ಭಾರಿ ಬೆಲೆ. ಆ ರೂಪಾಯಿಯಾಗಿ ಬದಲಾಯಿಸಬೇಕಾದರೂ ಕೂಡ ಸುಮ್ಮನೆ ಅಂಗಡಿಯಲ್ಲೆಲ್ಲ ಕೋಟಾ ನೋಟುಗಳು, ಮಕ್ಕಳ ಆಟದ ನೋಟುಗಳೆಲ್ಲ ಸಿಗ್ತವೆ. ಅದು ಎಲ್ಲ ಅದೇ ಚಿತ್ರಗಳು ಎಲ್ಲ ಇರ್ತದೆ. ಅಂಗಡಿಯಲ್ಲಿ ತೊಗೊಂಡೋಗಿ ಕೊಟ್ಟರೆ ಅದಕ್ಕೂ ಬೆಲೆ ಇಲ್ಲ. ಅದರಲ್ಲಿ 10,000 ರೂಪಾಯಿ 2 ರೂಪಾಯಿಗೆ ಕೊಡ್ತಾರೆ ಅಂಗಡಿಯಲ್ಲಿ. ಹಾಗಾಗಿ ಅದಕ್ಕೂ ಬೆಲೆ ಇಲ್ಲ. ಯಾವಾಗ ಬೆಲೆ ಅಂದರೆ ಈಗ ಅದಕ್ಕೆ ಸರ್ಕಾರದ ಚಿಹ್ನೆ ಇದೆ, ಆವಾಗ ರಾಜಮುದ್ರೆ ಇರಬೇಕು. ಯಾವ ಹಾಳೆಯ ಮೇಲೆ ರಾಜಮುದ್ರೆ ಇರುತ್ತೋ, ಸರ್ಕಾರದ ಚಿಹ್ನೆ ಇರುತ್ತೋ ಅದಕ್ಕೆ ಬೆಲೆ. ಹಾಗೆ ಯಾವಾಗಲೂ ನಮಗೆಲ್ಲ ಯಾವಾಗ ಬೆಲೆ ಬರ್ತದೆ ಅಂತ ಹೇಳಿದ್ರೆ, ನಮ್ಮೆಲ್ಲರ ರಾಜ ಭೂಲೋಕದ ಚಕ್ರಾಧಿಪತಿ ಪರಮಾತ್ಮ, ಅವನ ಪಾದದ ಚಿಹ್ನೆಯೇ ರಾಜಮುದ್ರೆ ಕಾಳಿಂಗನ ಮೇಲೆ ಮೂಡಿದೆ. ಆದ್ದರಿಂದ ಯಾರೂ ನಿನಗೆ ಏನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ. ಇಷ್ಟನ್ನು ಹೇಳಿದ ಮೇಲೆ ಪೇಜಾವರ ಸ್ವಾಮಿಗಳು ಇನ್ನೊಂದು ಚೂರು ಅದನ್ನು ಮುಂದುವರಿಸ್ತಾ ಇದ್ರು. ಸರಿ, ನಾವು ಎಷ್ಟೋ ದುಡ್ಡನ್ನು ಸಂಪಾದನೆ ಮಾಡಿಬಿಡ್ತೇವೆ, ನಮ್ಮ ಹತ್ರ ಕೋಟಿ ರೂಪಾಯಿ ಇದೆ, ಆದರೆ ಬೇರೆ ದೇಶಕ್ಕೆ ಹೋಗಿ ಆ ಕೋಟಿ ರೂಪಾಯಿಯನ್ನು ಕೊಟ್ಟರೆ ಏನೂ ಒಂದು ನಿಂಬೆಹಣ್ಣು ಕೊಡೋದಿಲ್ಲ. ಏನು ಮಾಡಬೇಕು, ಅದನ್ನು ಆ ದೇಶದ ದುಡ್ಡಾಗಿ ಪರಿವರ್ತನೆ ಮಾಡಬೇಕು ಅಲ್ವಾ? ಇಲ್ಲೇ ಹೋದರೆ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಸುಮ್ಮನೆ ಸಂಪತ್ತನ್ನು ಸಂಪಾದನೆ ಮಾಡಿ 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 ಇಟ್ಟರೆ ಪ್ರಯೋಜನ ಇಲ್ಲ, ಅದನ್ನು ಬದಲಾಯಿಸಬೇಕು. ಸಂಪತ್ತನ್ನು ಬದಲಾಯಿಸಬೇಕು ಅಂದ್ರೆ ಪುಣ್ಯವನ್ನಾಗಿ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಸಂಪತ್ತನ್ನು ಪುಣ್ಯವಾಗಿ ಕನ್ವರ್ಟ್ ಮಾಡಿದರೆ ಅದು ಈ ಶರೀರ ಬಿಟ್ಟು ಇನ್ನು ಎಷ್ಟೇ ಶರೀರ ಹೋದಾಗಲೂ ಸಿಗ್ತದೆ. ಅದು ಸಂಪತ್ತು ಬರೀ ಸಂಪತ್ತಾಗೇ ಉಳಿದರೆ ಅದು ಈ ಶರೀರದ ನಮ್ಮ ಜೊತೆಗೆ ಬರುವುದಿಲ್ಲ. ಅಂದಮೇಲೆ ಉಳಿದ ಸಮಯಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ಅದನ್ನು ಪುಣ್ಯವಾಗಿ ಕನ್ವರ್ಟ್ ಮಾಡ್ರಿ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಆದ್ದರಿಂದ ಆ ರೀತಿಯಾಗಿ
ನದಿಯಲ್ಲಿ ಸೇರಿದಂತಹ ವಿಷವನ್ನೆಲ್ಲ ದೂರ ಮಾಡಿ ಅದೇ ನೀರನ್ನೇ ಎಲ್ಲ ಗೋವುಗಳಿಗೆ ಎಲ್ಲರಿಗೂ ಕುಡಿಸಿ ಅವರಿಗೆ ಇದ್ದ ವಿಷದ ಬಾಧೆಯನ್ನು ಕೃಷ್ಣ ಪರಿಹಾರ ಮಾಡ್ತಾ ಇದ್ದಾನಂತೆ. ಅದೇ ಈಗ ಹೇಳಿದ ಅಭಿಪ್ರಾಯವನ್ನು ತಿಳಿಸಿಕೊಡುವಂತಹದ್ದೇ ಇನ್ನೊಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ನಂದಗೋಪನಿಂದ ದೊಡ್ಡ ಯಾಗವನ್ನ ಪೂಜೆಯನ್ನೆಲ್ಲ ಮಾಡಿಸ್ತಾ ಇದ್ದಾನಂತೆ. ಆ ಗೋವರ್ಧನ ಗಿರಿಯ ಸಂಪೂರ್ಣ ಪೂಜೆಯನ್ನೆಲ್ಲ ಮಾಡಿಸ್ತಾ ಇದ್ದಾನಂತೆ. ಯಾಕೆ ಇಷ್ಟೆಲ್ಲ ಮಾಡಿಸ್ಬೇಕು, ಇಷ್ಟೆಲ್ಲ ಸಂಭ್ರಮಾಚರಣೆ ಯಾಕೆ ಅಂತ ಹೇಳಿದ್ರೆ, ಒಂದು ದೇವತೆಯ ಉಪಾಸನೆ ಅದು ಸರಿನೇ ಸರಿ. ಇನ್ನೊಂದು ಕಾರಣ ಏನು ಅಂದರೆ ವಿತ್ತಸ್ಯ ಚ ಉರುಭಾರಸ್ಯ ಚಿಕೀರಿಷನ್ ಸದ್ವ್ಯಯಂ ಅಂತ ಹೇಳ್ತಾರೆ. ನಂದಗೋಪನಿಗೆ ತುಂಬಾ ಸಂಪತ್ತು ಬಂದಿತ್ತಂತೆ. ಉರುಭಾರಸ್ಯ ವಿತ್ತಸ್ಯ, ಬಹಳ ಭಾರ ಆಗಿತ್ತಂತೆ ಅವನಿಗೆ, ಸಂಪತ್ತು ಬಹಳ ಆಗಿತ್ತು, ಅತಿಯಾದ ಸಂಪತ್ತು ಇತ್ತು. ಆ ಅತಿಯಾದ ಸಂಪತ್ತು ಕರಗಿಸಬೇಕಾಗಿತ್ತು. ಕರಗಿಸೋದು ಅಂದ್ರೆ ಸದ್ವಿನಿಯೋಗ ಮಾಡೋದು. ನಂದಗೋಪನ ಸಂಪತ್ತನ್ನ ಸದ್ವಿನಿಯೋಗ ಮಾಡಬೇಕು. ಆ ಕಾರಣದಿಂದ ನಂದಗೋಕುಲದಲ್ಲಿ ಆ ಉತ್ಸವವನ್ನ ಏರ್ಪಾಡು ಮಾಡಿದ್ದಾನಂತೆ. ಏರ್ಪಾಡು ಮಾಡಿದಾಗ ಇಂದ್ರನನ್ನ ಕುರಿತು ಮಾಡಬೇಕಾದ ಪೂಜೆಯನ್ನ ಚೇಂಜ್ ಮಾಡಿ ಬೇರೆ ಯಾರ್ದೋ ಪೂಜೆ ನಡೆದಾಗ ಇಂದ್ರನಿಗೆ ಕೋಪ ಬಂತು. ಇಂದ್ರ ಏನ್ ಮಾಡಿದ, ಮಳೆಯನ್ನ ಚೆನ್ನಾಗಿ ಸುರಿಸಿದ. ಆವಾಗ ಮಳೆ ಬಂದಾಗ ಏನ್ ಮಾಡಬೇಕು, ಕೊಡೆ ಹಿಡಿಬೇಕು. ಒಬ್ಬರೋ ಇಬ್ಬರಿಗೋ ಮಳೆ ಬಂದ್ರೆ ಕೊಡೆ ಹಿಡಿಬಹುದು. ಇಡೀ ನಂದ ಗೋಕುಲದ ಜನರಿಗೆ ಮಳೆ ಸುರಿತಾ ಇದ್ರೆ ಏನ್ ಮಾಡಬೇಕು? ಕೃಷ್ಣ ಕೊಡೆನೇ ಹಿಡಿದಂತೆ, ಬೇರೆ ಏನು ಹಿಡಿಲಿಲ್ಲ. ಆದ್ರೆ ಕೊಡೆ ಮಾತ್ರ ಸ್ವಲ್ಪ ದೊಡ್ಡ ಕೊಡೆ ಅಂತ ಹೇಳ್ತಾರೆ. ಲೀಲಾ ಆತಪತ್ರೇಣ, ಆ ಹಿಡಿದಂತಹ ಬೆಟ್ಟವು ಕೊಡೆನೇ ಅಂತ ಕೃಷ್ಣನಿಗೆ. ಲೀಲಾತಪತ್ರೇಣ ಅಂತ ಹೇಳ್ತಾರೆ. ಲೀಲಾ ಅಂತಂದ್ರೆ ಅನಾಯಾಸವಾಗಿ, ಅನಾಯಾಸವಾಗಿ ಆ ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿದಿದ್ದಾನಂತೆ ಕೃಷ್ಣ. ಎತ್ತಿ ಹಿಡಿದು ಎಲ್ಲರನ್ನ ಉದ್ಧಾರ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತೆ. ಮುಂದೆ ಉದ್ಧವ ಹೇಳ್ತಾ ಇದ್ದಾನಂತೆ. ಕೊನೆಗೆ ಅಲ್ಲಿಂದ ಕೃಷ್ಣ ಮಥುರಾ ಪಟ್ಟಣಕ್ಕೆ ಬಂದಿದ್ದಾನೆ. ಬಂದು ತನ್ನ ತಂದೆ ತಾಯಿಯರಿಗೆ ವಸುದೇವ ದೇವಕಿಯರಿಗೆ ಒಳ್ಳೆಯದನ್ನು ಉಂಟು ಮಾಡಬೇಕು, ಅವರಿಗೆ ಸುಖವನ್ನು ಉಂಟು ಮಾಡಬೇಕು ಅಂತ ಯೋಚನೆ ಮಾಡಿ ಆ ಸಿಂಹಾಸನದ ಮೇಲೆ ಕೂತಂತಹ ಕಂಸನನ್ನ ಕೆಳಗೆ ಉರುಳಿಸಿ ಅವನ ಜೊತೆಗೆ ಯುದ್ಧವನ್ನು ಮಾಡಿ ಕಂಸನನ್ನ ಸಂಹಾರ ಮಾಡಿದ್ದಾನಂತೆ. ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದಾದ ಮೇಲೆ ಗುರುಗಳಾದಂತಹ ಸಾಂದೀಪಿನಿ ಮಹರ್ಷಿಗಳು, ಅವರಲ್ಲಿ ವಿದ್ಯೆಯನ್ನ ಕಲಿತಿದ್ದಾನಂತೆ ಕೃಷ್ಣ. ವಿದ್ಯೆಯನ್ನ ಕಲಿಯೋದು ಅಂದ್ರೆ ಹೇಗೆ? ಮಧ್ವಾಚಾರ್ಯರ ಚರಿತ್ರೆಯನ್ನ ಕೇಳಿದ್ದೇವೆ. ಒಮ್ಮೆ ಹೇಳಿಕೊಟ್ಟದ್ದನ್ನೇ ಇನ್ನೊಮ್ಮೆ ಹೇಳ್ಕೊಡೋ ಹಾಗಿಲ್ಲ. ನಿನ್ನೆ ಹೇಳ್ಕೊಟ್ಟದ್ದನ್ನು ಇವತ್ತು ಹೇಳಿಕೊಟ್ರೆ ಮತ್ತೆ ಯಾಕ್ರಿ ನಿನ್ನೆ ಹೇಳಿದ್ದನ್ನೇ ಹೇಳ್ತೀರಿ ಅಂದ್ರಂತೆ ಮಧ್ವಾಚಾರ್ಯರು. ಲಿಖಿತಮೇವ ಪುನರ್ಲಿಖಿತಂ ಕುತಃ ಅಂತ ಕೇಳ್ತಾರಂತ. ನಾವೆಲ್ಲ ಉಲ್ಟಾ, ನಿನ್ನೆ ಒಂದ್ಸಲಿನೇ ಹೇಳ್ಕೊಟ್ರೆ ಬರುತ್ತಾ, ಇನ್ನೊಂದು 10 ಸಲ ಹೇಳ್ಕೊಡು ಅಂತ ನಾವು ಕೇಳ್ತೇವೆ ಗುರುಗಳಲ್ಲಿ. ನಮಗೆ ಒಮ್ಮೆ ಹೇಳಿಕೊಟ್ಟದ್ದನ್ನ ಗುರುಗಳು ಮರುದಿವಸ ಒಂದು ಒಪ್ಪಿಸು ಅಂದ್ರೆ ಅದ ಹೆಂಗೆ ಗುರುಗಳೇ, ನಿನ್ನೆ ಹೇಳಿಕೊಟ್ಟದ್ದನ್ನ ಈಗ ಒಪ್ಪಿಸ್ಲಿಕ್ಕೆ ಸಾಧ್ಯ, ಒಂದು 10 ಸಲ ಹೇಳ್ಕೊಡ್ರಿ ಅದನ್ನ ಅಂತ. ಗುರುಗಳಾದವರು 10 ಸಲ ಹೇಳ್ಕೊಡ್ಬೇಕು ಶಿಷ್ಯನಿಗೆ ಬರಲಿಕ್ಕೆ, ಅಂತಹ ಶಿಷ್ಯರೀಗ. ಆದರೆ ಮಧ್ವಾಚಾರ್ಯರು ಒಮ್ಮೆ ಹೇಳಿಕೊಟ್ಟದ್ದನ್ನ ಮರುದಿವಸ ಹೇಳ್ಕೊಟ್ರೆ ಯಾಕೆ ಅದನ್ನೇ ಮತ್ತೆ ಮತ್ತೆ ಹೇಳ್ಕೊಡ್ತೀರಿ ಅಂತ ಕೇಳ್ತಾರಂತ. ಮಧ್ವಾಚಾರ್ಯರು ಹೀಗೆ ಅಂದ್ರೆ ಕೃಷ್ಣ ಹೇಗಿರಬೇಡ? ಕೃಷ್ಣನ ಸಾಮರ್ಥ್ಯ ಹೇಗೆ? ಲೋಕಗುರುವಾದಂತಹ ಪರಮಾತ್ಮ ಸಾಂದೀಪಿನಿ ಋಷಿಗಳಲ್ಲಿ ಒಮ್ಮೆ ಹೇಳಿದ ಮಾತ್ರಕ್ಕೆ ಸಾಕು ಸಂಪೂರ್ಣ ವಿದ್ಯೆಯನ್ನ ಅಧ್ಯಯನವನ್ನು ಮಾಡಿದ್ದಾನಂತೆ. ಗುರುದಕ್ಷಿಣೆಯಾಗಿ ಪಂಚಜನ ಅಂತ ಒಂದು ರಾಕ್ಷಸವ, ಅವನ ಉದರದೊಳಗೆ ಗುರುಪುತ್ರ ಸೇರಿಕೊಂಡು ಬಿಟ್ಟಿದ್ದಂತೆ. ಅವನಂತ ಸಂಪೂರ್ಣ ಮೃತ ಅಲ್ಲ, ಮೃತಪ್ರಾಯ ಅಂತ ಹೇಳ್ತಾರೆ. ಮೃತನಾದವನ ಹಾಗೆ ಇದ್ದು ಹೋಗಿಬಿಟ್ಟಿದ್ದ. ಅಂತಹ ಸಂದರ್ಭದಲ್ಲಿ ಆ ಗುರು ಕಾಣಿಕೆಯಾಗಿ, ಗುರುದಕ್ಷಿಣೆಯಾಗಿ ಕೃಷ್ಣ ಆ ಗುರುಪುತ್ರರನ್ನ ಬದುಕಿಸಿ ಅವರಿಗೆ ತಂದು ಕೊಡ್ತಾನಂತೆ. ಇಷ್ಟೆಲ್ಲ ಆದ ಮೇಲೆ ರುಕ್ಮಿಣಿಯನ್ನ ಅಪಹಾರ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನನ್ನ ಮಾತ್ರ ಕರೆದಿರುವುದಿಲ್ಲಂತೆ. ಅಲ್ಲಿ ವಾಸ್ತವಿಕವಾಗಿ ಸ್ವಯಂವರ ನಡೆದಿದೆ. ಸ್ವಯಂವರ ನಡೆದ್ರೆ ತಮ್ಮ ರಾಜರು ಅಂತ ಕರೆಸಿಕೊಂಡವರನ್ನು ಮಾತ್ರ ಅಲ್ಲಿ ಕರೆದಿದ್ದಾರಂತೆ. ಆ ರೀತಿಯಾಗಿ ಕರೆದಿದ್ದು ಗೊತ್ತಿದ್ರೂ ಕೂಡ ಕೃಷ್ಣ ಸುಮ್ಮನಿದ್ನಂತೆ. ಯಾಕೆ? ಸುಮ್ಮನೆ
ಏನು ಅರಮನೆ ಒಳಗೆ ಹೋಗಿ ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಬಂದರೆ ಆವಾಗ ನಾನು ಹೇಳಿ ಅಂದ್ಕೊಂಡ್ಬಿಡ್ತಾರೆ. ಆದ್ರಿಂದ ಅವ ರುಕ್ಮಕ ರಾಜ ಎಲ್ಲ ರಾಜರುಗಳನ್ನ ಸ್ವಯಂವರಕ್ಕೆ ಕರೀಲಿ, ಎಲ್ಲ ರಾಜರುಗಳ ಸಮ್ಮುಖದಲ್ಲಿ ನಾನು ಅಪಹಾರ ಮಾಡಿಕೊಂಡು ಹೋದರೆ ಆವಾಗ ನನ್ನ ನಿಜವಾದ ಬಲ ಎಲ್ಲರಿಗೂ ತಿಳಿಯುತ್ತದೆ ಅಂತ ಹೇಳಿ ಕೃಷ್ಣ ತಾನು ಸುಮ್ಮನಿದ್ದಂತೆ ಎಲ್ಲರ ಮಧ್ಯದಲ್ಲಿ ಆ ರುಕ್ಮಿಣಿಯನ್ನ ಅವನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ಅವಳನ್ನು ವಿವಾಹವಾಗಿದ್ದಾನೆ. ಅಷ್ಟಾದ ಮೇಲೆ ನಗ್ನಜಿತ್ ಅಂತ ಒಬ್ಬ ರಾಜ, ಆ ನಗ್ನಜಿತ್ ರಾಜನ ಮಗಳು ನೀಲಾದೇವಿ, ಅವಳನ್ನು ಕೂಡ ಹೀಗೆ ವಿವಾಹವಾಗಿದ್ದಾನಂತೆ. ಅದಕ್ಕೊಂದು ಏನಂತಾರೆ ಸ್ವಯಂವರದ ರೀತಿಯಲ್ಲಿ ಒಂದು ಸ್ಪರ್ಧೆಯನ್ನು ಇಟ್ಟಿದ್ರು. 7 ಭಾರೀ ದೊಡ್ಡದಾದಂತಹ ವೃಷಭ ಅಂತ ಎತ್ತುಗಳು. ಎಂತಹದ್ದು ಅಂದರೆ ಅವುಗಳಿಗೆ ಮೂಗುದಾರ ಹಾಕಿರೋದಿಲ್ಲ. ಮೂಗುದಾರ ಹಾಕಿದ್ರೆ ಸ್ವಲ್ಪ ಶಾಂತವಾಗಿರ್ತವೆ ಅಂತ. ಮೂಗುದಾರ ಹಾಕದೇ ಇರುವಂತಹ ಭಾರೀ ಗಾತ್ರದ ಆ ಮೃಗಗಳು ಅಂದ್ರೆ ಪ್ರಾಣಿಗಳು, ಅವುಗಳನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ಸ್ಪರ್ಧೆಯನ್ನು ಇಟ್ಟಿರ್ತಾರೆ. ಅದನ್ನ ಯಶಸ್ವಿಯಾಗಿ ಮಾಡಿ ಕೊನೆಗೆ ಆ ನೀಲಾದೇವಿಯನ್ನ ತಾನು ವಿವಾಹವಾಗಿದ್ದಾನಂತೆ. ಹೀಗೆ ಅನೇಕ ವಿಧವಾದಂತಹ ಪರಾಕ್ರಮವನ್ನ ಅವನು ತೋರಿದ್ದಾನೆ. ಅವಳನ್ನು ವಿವಾಹವಾಗಬೇಕಾದ್ರೆ ಶಸ್ತ್ರಗಳನ್ನು ಹಿಡ್ಕೊಂಡು ಎಷ್ಟೋ ರಾಜರುಗಳು ಬಂದ್ರಂತೆ. ಅವರೆಲ್ಲರನ್ನ ತಾನು ಪರಾಜಯಗೊಳಿಸಿ ಅವರನ್ನ ಕೊಂದು ಅವಳನ್ನ ವಿವಾಹವಾಗಿದ್ದಾನೆ ಕೃಷ್ಣ ಪರಮಾತ್ಮ ಅಂತ. ಹೀಗೆ ಆ ಅನೇಕ ವಿಧವಾದಂತಹ ತನ್ನ ಸಾಮರ್ಥ್ಯವನ್ನ ತಾನು ತೋರಿಸ್ತಾ ಇದ್ದಾನಂತೆ. ಮುಂದೆ ಅವಳ ಜೊತೆಗೆ ರುಕ್ಮಿಣಿ, ನೀಲ ಅವರೆಲ್ಲರ ಜೊತೆಗೆ ತಾನು ಆರಾಮವಾಗಿ ವಿಷಯ ಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಸ್ವಾರ್ಥೇ ಪುರಾತೈರ್ ಯಂ ಅಯಾಚತಾನಃ ಆನತಃ ಅಂತ ಮುಂದೆ ನರಕಾಸುರನ ಸಂಹಾರ ಮಾಡುವಂತಹ ಪ್ರಸಂಗ ಬಂದಿದೆ. ನರಕಾಸುರನ ಸಂಹಾರ ಮಾಡಬೇಕಾದ್ರೆ ಸತ್ಯಭಾಮೆ ಕೇಳಿಕೊಂಡಿದ್ದಾಳಂತೆ, ನನಗೆ ಪಾರಿಜಾತ ಬೇಕು ಅಂತ ಕೇಳಿಕೊಂಡ್ಲು ಅಂತ ಹೇಳಿ ಹೋಗಿ ಆ ಪಾರಿಜಾತ ವೃಕ್ಷವನ್ನ ಅಪಹಾರ ಮಾಡಿದ್ದಾನೆ. ಅಪಹಾರ ಮಾಡಿದಾಗ ಇಂದ್ರ ತಿರುಗಿ ಯುದ್ಧಕ್ಕೆ ಬಂದಿದ್ದಾನೆ. ಆವಾಗ ವಾಸ್ತವಿಕವಾಗಿ ನರಕಾಸುರನ ಸಂಹಾರ ಮಾಡಬೇಕು ಅಂತ ಹಿಂದೆ ಇಂದ್ರನೇ ಬಂದು ಕೇಳಿಕೊಂಡಿದ್ದ. ಅದಕ್ಕೋಸ್ಕರವೇ ಹೊರಟಿದ್ದಾನೆ. ದಾರಿಯಲ್ಲಿ ಸತ್ಯಭಾಮೆ ಕೇಳಿದ್ದಾಳೆ, ಆ ಪ್ರಕಾರವಾಗಿ ಪಾರಿಜಾತವನ್ನ ಕೊಡಿಸಿದ್ದಾನೆ. ಅದನ್ನ ಮರೆತು ತಾನು ಇಂದ್ರ ಯುದ್ಧಕ್ಕೆ ಬಂದಾಗ ಅವನಿಗೆ ಅರ್ಥ ಮಾಡಿಸಿದ್ದಾನೆ. ಅವನು ಹಿಂದೆ ಹೇಳಿದಂತಹ ವಿಷಯವನ್ನ ನೆನಪಿಸಿದ್ದಾನೆ. ಮುಂದೆ ಆ ನರಕಾಸುರ ಹಿಂದಿನ ವರಾಹ ಅವತಾರದಲ್ಲಿ ಸ್ವಯಂ ವರಾಹರೂಪಿ ಪರಮಾತ್ಮನ ಮಗನಾದವ, ಅದಕ್ಕೆ ಸುತಂ ಅಂತ ಹೇಳ್ತಾರೆ. ಸ್ವತಃ ತನ್ನ ಕೃಷ್ಣ ಸಂಹಾರ ಮಾಡಿದ್ದು ನರಕಾಸುರನ್ನ, ಮಾಡಿದ್ದು ಯಾರನ್ನ ಅಂದ್ರೆ ವರಾಹ ಅವತಾರದಲ್ಲಿ ತನ್ನ ಮಗನಾಗಿ ಹುಟ್ಟಿ ಬರುವಂತಹ ಅವನು ನರಕಾಸುರ. ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಸಂಹಾರ ಮಾಡಿದ ಮೇಲೆ ಅಲ್ಲಿ ಅವನ ಅಂತಃಪುರಕ್ಕೆ ಹೋಗಿದ್ದಾನೆ. ಅಂತಃಪುರಕ್ಕೆ ಹೋದರೆ ಅಲ್ಲಿ ಅನೇಕ ರಾಜಕುಮಾರಿಯರೆಲ್ಲ ಅಲ್ಲಿ ಇದ್ದಾರಂತೆ. ಅವರನ್ನೆಲ್ಲ ನೋಡಿ ಬಹಳ ದುಃಖವಾಯಿತಂತೆ. ಕೊನೆಗೆ ಅವರೆಲ್ಲ ಕೇಳಿಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ನೀನೇ ನಮ್ಮನ್ನ ವಿವಾಹವಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಆ ಪ್ರಕಾರವಾಗಿ ಆ ನರಕಾಸುರನ ಮಗ ಭಗದತ್ತ ಅಂತ ಅವನನ್ನ ಆ ರಾಜ್ಯದಲ್ಲಿ ರಾಜನನ್ನಾಗಿ ಇಟ್ಟು ತಾನು ವಿವಾಹ ಮಾಡಿದ್ದಾನೆ. ಅವರೆಲ್ಲ ಕೃಷ್ಣನನ್ನ ನೋಡಿದಾಗ ಸಂತೋಷವೂ ಆಯಿತಂತೆ, ನಾಚಿಕೆಯೂ ಆಯಿತಂತೆ, ಅವನ ಮೇಲೆ ಪ್ರೀತಿಯೂ ಹುಟ್ಟಿತಂತೆ. ಮೂರೂ ಒಟ್ಟಿಗೆ ಬಂದು ಅವರು ಕೇಳಿಕೊಂಡಿದ್ದಾರೆ, ನೀವು ನನ್ನನ್ನು ವಿವಾಹವಾಗಬೇಕು ಅಂತ. ಆ ಪ್ರಕಾರವಾಗಿ ಅವರನ್ನು ವಿವಾಹವಾಗಿದ್ದಾನೆ. ಎಷ್ಟು ಜನ ಅವರು? 16,100 ಜನ. ಅಷ್ಟು ಜನರನ್ನು ವಿವಾಹವಾಗಬೇಕು. ಎಷ್ಟು ದಿನ ಬೇಕಾಗ್ಬೋದು? ಒಬ್ಬೊಬ್ಬರಿಗೆ ಒಂದೊಂದು ಮುಹೂರ್ತ ಕೊಡಬೇಕಲ್ಲ. ಒಂದು ಮುಹೂರ್ತವನ್ನ ಇಟ್ಟು ಆ ಮುಹೂರ್ತದಲ್ಲಿ ವಿವಾಹ ಆಗಬೇಕು. ಒಬ್ಬರನ್ನ ಮದುವೆ ವಿವಾಹವಾಗಲಿಕ್ಕೆ 1 ದಿನ ಅಂತ ಹೇಳಿದ್ರೆ 16,000 ಚಿಲ್ಲರೆ ದಿನಗಳು ಬೇಕು. ಅದರಲ್ಲಿ ನಮ್ಮಂಥವರಿಗೆ ಆದರೆ ಏಕಾದಶಿ ಆಗಬಾರ್ದು,
ಬೇರೆ ಬೇರೆ ದಿನಗಳು, ತಿಥಿಗಳು, ನಕ್ಷತ್ರಗಳು, ಮುಹೂರ್ತಗಳೆಲ್ಲ ತೆಗೆದ್ರೆ ವರ್ಷದಲ್ಲಿ ಒಂದು 40 ಮುಹೂರ್ತಗಳು ಅಂದರೆ 16,000 ಮುಹೂರ್ತಗಳು ಸಿಗಬೇಕಾದ್ರೆ ಎಷ್ಟೋ ಜನ್ಮಗಳು ಬೇಕು. ಹೀಗೆ ಮನುಷ್ಯರಿಗೆ ಮೀರಿದ ಸಾಮರ್ಥ್ಯ ಕೃಷ್ಣನದ್ದು. ಕೃಷ್ಣನ ವಿವಾಹದ ಅದ್ಭುತ ದೃಶ್ಯವನ್ನು ನಮ್ಮ ಕಣ್ಣ ಮುಂದೆ ಇಡ್ತಾನೆ ಉದ್ಧವ. ಏಕಸ್ಮಿನ್ ಮುಹೂರ್ತೆ, ಒಂದೇ ಮುಹೂರ್ತ ಪರಮಾತ್ಮ 16,000 ಚಿಲ್ಲರೆ ರೂಪಗಳನ್ನು ಪಡ್ಕೊಂಡ. ಏಕ ಮುಹೂರ್ತದಲ್ಲಿ ಅಷ್ಟೂ ಜನರನ್ನು ವಿವಾಹ ಆದ. ಒಂದೇ ಒಂದು ಲಕ್ಷ್ಮೀನಾರಾಯಣರ ವಿವಾಹ ನೋಡ್ಲಿಕ್ಕೆ ಅಷ್ಟು ಚಂದ ಅಂದರೆ ಏಕಕಾಲದಲ್ಲಿ ಅಷ್ಟು ರೂಪಗಳನ್ನು ಪಡ್ಕೊಂಡು ಒಂದೇ ಮುಹೂರ್ತದಲ್ಲಿ ಅಷ್ಟು ಜನರನ್ನು ವಿವಾಹವಾಗಿದ್ದಾನಂತೆ ಪರಮಾತ್ಮ. ಅವನ ಅದ್ಭುತ, ಅದಕ್ಕೆ ಹೇಳ್ತಾರೆ ಸ್ವಮಾಯೆಯ, ಅವನು ತನ್ನ ಮಾಯೆಯಿಂದಲೇ ಅಷ್ಟು ರೂಪಗಳಿಂದ ಅವರನ್ನ ವಿವಾಹವಾಗಿದ್ದಾನಂತೆ. ಅಷ್ಟೇ ಅಲ್ಲದೆ ಅವರೆಲ್ಲರಲ್ಲಿ ಏಕೈಕಸ್ಯಾಂ ದಶ ಒಬ್ಬೊಬ್ಬರಲ್ಲಿ 10 ಮಕ್ಕಳನ್ನ ಅವನು ಕೊಟ್ಟಿದ್ದಾನಂತೆ. ಯಾಕೆ ಅವನು ಅವರಲ್ಲಿ ತನ್ನ ಮಕ್ಕಳನ್ನ ಯಾಕೆ ಹುಟ್ಟಿಸಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಪ್ರಕೃತೇರ್ಬುಭೂಷಯ, ಪ್ರಕೃತಿಗೆ ಕೃಷ್ಣನ ಮೇಲೆ ಒಂದು ಬೇಸರ ಇತ್ತಂತೆ. ಅಲ್ಲಪ್ಪ, ಜಗತ್ತಿನಲ್ಲಿರುವ ಎಲ್ಲರೂ ಪ್ರಕೃತಿಯಿಂದ ಉಂಟಾದ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಅಂದ್ರೆ ಎಲ್ಲರೂ ಪ್ರಾಕೃತವಾದ ಶರೀರವನ್ನ ಧಾರಣೆ ಮಾಡ್ತಾರೆ. ಆದರೆ ನೀನು ಮಾತ್ರ ಸಚ್ಚಿದಾನಂದಮಯ ಶರೀರದಿಂದಲೇ ಬಂದು ಸಚ್ಚಿದಾನಂದ ಶರೀರದಲ್ಲೇ ಹೋಗ್ಬಿಟ್ರೆ ಪ್ರಕೃತಿ ನನಗೆ ಹೇಗೆ ಉದ್ಧಾರ? ನೀನು ನನ್ನ ಶರೀರವನ್ನೇ ಧಾರಣೆ ಮಾಡಿದರೆ ಆವಾಗ ನನಗೆ ಅನುಗ್ರಹ ಆಗ್ತದೆ. ಆದ್ರಿಂದ ನನ್ನನ್ನ ಅನುಗ್ರಹಿಸಬೇಕು ಅಂತ ಪ್ರಕೃತಿ ಕೇಳಿಕೊಂಡದ್ದಕ್ಕೆ ಪ್ರಾಕೃತ ಶರೀರ ಆ 16,000 ಚಿಲ್ಲರೆ ಆ ರಾಜಕುಮಾರಿಯಲ್ಲಿ ಒಬ್ಬೊಬ್ಬರಲ್ಲಿ 10 ಮಕ್ಕಳನ್ನ ಕೃಷ್ಣ ಏನು ಪಡೆದ, ಕೃಷ್ಣನ ರೂಪದವರೇ ಆಗಿದ್ರಂತೆ ಅವರೆಲ್ಲ. ಆದ್ರಿಂದ ಪ್ರಕೃತಿಗೆ ಸ್ವಲ್ಪ ಸಮಾಧಾನ ಆಯ್ತು. ಏನು, ಕೃಷ್ಣನ ರೂಪದ್ದೇ ನನ್ನ ಒಂದಿಷ್ಟು ಶರೀರ, ಪ್ರಾಕೃತ ಶರೀರ ಇದೆ ಅಂತ. ಪ್ರಕೃತಿಗೆ ಸಂತೋಷ ಪಡಿಸಲಿಕ್ಕೋಸ್ಕರ ಕೃಷ್ಣ ತಾನು ಆ 10 ಅಂತೆ 16,000 ರಾಜಕುಮಾರಿಯಲ್ಲಿ ಅವನು ಮಕ್ಕಳನ್ನ ತಾನು ಸೃಜಿಸಿದ್ದಾನೆ ಅಂತ ಉದ್ಧವ ಹೇಳ್ತಾ ಇದ್ದಾನೆ. ಹೀಗೆ ಅನೇಕ ಶತ್ರುಗಳು ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಮೇಲಿಂದ ಮೇಲೆ ಕಾಳಯವನ ಬಂದ, ಜರಾಸಂಧ ಬಂದ, ಸಾಲ್ವ ಬಂದ, ಎಲ್ಲರೂ ಅವನನ್ನ ಮೇಲೆ ಆಕ್ರಮಣ ಮಾಡ್ತಾನೆ ಇರ್ತಾರಂತೆ. ಬಂದವರನ್ನೆಲ್ಲ ಕೆಲವರನ್ನ ತಾನು ಕೊಂದ ಕೃಷ್ಣ, ಕೆಲವರನ್ನ ತನ್ನ ಒಂದು ಅಂಶವನ್ನ, ತನ್ನ ಶಕ್ತಿಯನ್ನ ತುಂಬಿ ತನ್ನ ಬೇರೆ ಬೇರೆ ಭಕ್ತರಿಂದ ಅವರನ್ನೆಲ್ಲ ಕೊಲ್ಲಿಸಿದ್ದಾನೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಶಂಬರ, ವಿವಿಧ, ಬಾಣ, ಮುರ, ಬಲ್ವಲ, ದಂತವಕ್ರ, ಹೀಗೆ ಅನೇಕ ಶತ್ರುಗಳನ್ನ ಅವನು ಸಂಹಾರ ಮಾಡಿಸಿದ್ದಾನಂತೆ. ಹೀಗೆ ಮುಂದೆ ಹೇಳ್ತಾನೆ, ತೇ ಭ್ರಾತೃಪುತ್ರಾಣ. ಉದ್ಧವ ವಿದುರನಿಗೆ ಹೇಳ್ತಾನೆ, ತೇ ಭ್ರಾತೃಪುತ್ರ ಅಂದ್ರೆ ನಿನ್ನ ಅಣ್ಣಂದ್ರ ಮಕ್ಕಳು ಅಂತ. ಯಾರು? ಕೌರವ ಪಾಂಡವರು. ಅವರೆಲ್ಲ ಮುಂದೆ ನಾಶವನ್ನ ಹೊಂದುವಂತಹ ಪ್ರಸಂಗ ಬರುತ್ತದೆ. ಆದ್ರಿಂದ ಕರ್ಣ, ದುಶ್ಯಾಸನ, ಸೌಬಲ ಇವರೆಲ್ಲರೂ ಕೂಡ ದುರ್ಯೋಧನ ಜೊತೆಗೆ ಭಾರೀ ದುಷ್ಟವಾದಂತಹ ಯೋಚನೆಯನ್ನ ಮಾಡಿದ್ದಾರಂತೆ. ಆವಾಗ ಭಗ್ನೋರು ಮುರ್ವ್ಯಾಂ ಸನನಂದದ ಪಶ್ಯನ್, ಆ ಯುದ್ಧದಲ್ಲಿ, ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನ ತನ್ನ ಎಲ್ಲ ಅನುಚರರಿಂದ ಸಹಿತವಾಗಿ ತೊಡೆ ಮುರುಕೊಂಡು ಬಿದ್ದನಂತ. ಅದನ್ನ ನೋಡಿ ಕೃಷ್ಣ ಆನಂದ ಪಟ್ಟ ಅಂತ. ಯಾಕೆ ಅಂತ ಹೇಳಿದ್ರೆ, ನಾನು ಅವತಾರ ಮಾಡಿದ್ರಲ್ಲಿ ಒಂದಿಷ್ಟು ಕೆಲಸ ಆಯಿತು, ದುರ್ಯೋಧನನ ಸಂಹಾರ ಆಯಿತು ಅಂದ್ರೆ ಎಷ್ಟೋ ದುಷ್ಟರ ಸಂಹಾರ ಆಯಿತು ಅಂತ, ಭೂಭಾರ ಹರಣ ಆಯಿತು ಅಂತ ಕೃಷ್ಣ ಸಂತೋಷ ಪಟ್ಟಿದ್ದಾನಂತೆ. ಆದರೂ ಕೆಲವೊಮ್ಮೆ ಈಗ ಎಷ್ಟೇ ಅದ್ಭುತವಾದ ಔಷಧ ಅಂದರೂ ಅದರ ಡೇಟ್ ಎಕ್ಸ್ಪೈರಿ ಆಯಿತು ಅಂದರೆ ಅದನ್ನು ನಾವು ಔಷಧವನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಕೃಷ್ಣ ವಿಚಾರ ಮಾಡ್ತಾನೆ, ಅಷ್ಟು ಅಕ್ಷೌಹಿಣಿ ಸೇನೆ ಹೋಯಿತು, ಇಷ್ಟೆಲ್ಲ ಸಂಹಾರ ಆಯಿತು,
ಇಷ್ಟೆಲ್ಲ ಆದರೂ ಯಾದವರೆಲ್ಲ ಇದ್ದಾರಲ್ಲ, ಇನ್ನು ಯಾದವರು ಭಾರೀ ಬಲಿಷ್ಠರು. ಅಂತಹ ಭಾರೀ ಬಲಿಷ್ಠರಾದಂತಹ ಯಾದವರ ಈ ಒಂದು ಸಂಖ್ಯೆಯನ್ನು ನೋಡಿದಾಗ ಕೃಷ್ಣನಿಗೆ ಅನ್ನಿಸ್ತಂತೆ, ಓ ಇದು ಆಗೋದಲ್ಲ, ಇದು ಯಾದವರು ಕೂಡ ಅವರು ನಾಶವನ್ನು ಹೊಂದಬೇಕು. ಕೆಲಸ ಆಯಿತು, ಬಂದ ಕೆಲಸ ಆಯಿತು ಅಂದಮೇಲೆ ಎಲ್ಲರೂ ಹೊರಡಬೇಕು. ಆವಾಗ ಅದಕ್ಕೆ ಕೃಷ್ಣ ವಿಚಾರ ಮಾಡ್ತಾ ಇದ್ದಾನೆ, ಹಾಗಾದರೆ ಇವರೆಲ್ಲ ಹೋಗಬೇಕು ಅಂದರೆ ಏನಾಗಬೇಕು? ಸುಮ್ಮನೆ ಅವರೆಲ್ಲ ಹೋಗೋದಿಲ್ಲ, ಯಾದವರ ನಾಶ ಸುಮ್ಮನೆ ಆಗೋದಿಲ್ಲ. ಅವರು ಹೇಗೆ ನಾಶವನ್ನು ಹೊಂದಬೇಕು ಅಂದರೆ ಮದ್ಯಪಾನವನ್ನು ಮಾಡಿ ಆ ಮದ್ಯಪಾನದ ಮದದಿಂದ ತಾವೇ ಹೊಡೆದಾಡಿಕೊಂಡು ನಾಶವನ್ನು ಹೊಂದಬೇಕು. ಇದೆಲ್ಲ ನಾನು ಭೂಮಿಯಲ್ಲಿ ಇದ್ದಾಗ ನಡೆಯಬಾರದು, ನಡೀಲಿಕ್ಕೆ ಆಗೋದಿಲ್ಲ. ಕೃಷ್ಣ ಇದ್ದಾಗ ಇಂತಹದ್ದೊಂದು ನಡೀತು ಅಂತ ಹೇಳಿದರೆ ಅದು ಸರಿಯಾಗೋದಿಲ್ಲ. ಅದಕ್ಕೆ ಕೃಷ್ಣ ವಿಚಾರ ಮಾಡ್ತಾ ಇದ್ದಾನಂತೆ, ಮೈಯುದ್ಯತೆ ಅಂತರ್ದದತೆ ಸ್ವಯಂ ಸ್ಮ. ನಾನು ಹೋದರೆ ನನ್ನ ಬಲದಿಂದಲೇ ಈ ಯಾದವರು ಇವರೆಲ್ಲ ಇದ್ದಾರೆ, ಅವರೆಲ್ಲರ ಬಲವಾದ ನಾನೇ ಇಲ್ಲಿಂದ ಪರಂಧಾಮಕ್ಕೆ ತೆರಳಿದೆ ಅಂದರೆ ಆಮೇಲೆ ಅವರು ಸಹಜವಾಗಿ ಅವರು ಕೂಡ ನಾಶವನ್ನು ಹೊಂದುವ ಪ್ರಸಂಗ ಬರ್ತದೆ ಅಂತ ವಿಚಾರ ಮಾಡಿ ಕೃಷ್ಣ ತನ್ನ ಅವತಾರವನ್ನು ಮುಗಿಸುವಂತಹ ವಿಚಾರವನ್ನು ಮಾಡ್ತಾ ಇದ್ದಾನೆ. ಮುಂದೆ ಆ ಧರ್ಮರಾಜನನ್ನು ರಾಜ್ಯದಲ್ಲಿ ಕೂಡಲಿರಿಸಿ ಅವತಾರವನ್ನು ಸಮಾಪ್ತಿ ಮಾಡುವಂತಹ ವಿಚಾರದ ಪ್ರಸಂಗವನ್ನು ಹೇಳುವಲ್ಲಿಗೆ 3ನೇ ಅಧ್ಯಾಯ ಇನ್ನೂ ಮುಗಿಯಲ್ಲ. ಇನ್ನು ಸ್ವಲ್ಪ ಪ್ರಸಂಗಗಳನ್ನು ಹೇಳ್ತಾರೆ. ಆ ಪ್ರಸಂಗಗಳನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.